हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने। नमस्ते सारस्वते देवे गौरवाणी प्रचारिणे विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 रामा राम राम हरे हरे। ಹರೇ ಕೃಷ್ಣ. ಇವತ್ತಿನ ಉಪದೇಶಾಮೃತ ಕ್ಲಾಸಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು 4ನೇ ಶ್ಲೋಕ ನೋಡ್ತಾ ಇದ್ದೇವೆ. ಅಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ಒಂದು ಕ್ಲಾಸ್ ಅನ್ನು ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ನಾವು ದದಾತಿ ಮತ್ತು ಪ್ರತಿಗ್ರಹಣಾತಿ ಹೆಚ್ಚಿನ ಅಂಶ ಅದನ್ನು ನೋಡಿದ್ವಿ. ಆಮೇಲೆ ಸ್ವಲ್ಪ ಮಟ್ಟಿಗೆ ಮುಂಚೆ ಭೋಜಯತೆ ಮತ್ತೆ ನಮ್ಮದು ಗುಹ್ಯಂ ಆಖ್ಯಾತಿ ಪೃಚ್ಛತಿ ಇದನ್ನು ಸಹ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವು ನೋಡಿದ್ವಿ. ಸೊ ಇವತ್ತು ಮುಂದುವರಿಸ್ಕೊಂಡು ಹೋಗೋಣ. ಸ್ವಲ್ಪ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಇವತ್ತು ಇಂದಿನ ಕ್ಲಾಸಿನಲ್ಲಿ ನೋಡೋಣ. ಎಲ್ರೂ ಶ್ಲೋಕ ದಯವಿಟ್ಟು ರಿಪೀಟ್ ಮಾಡಿ. ದದಾತಿ ಪ್ರತಿಗ್ರಹಣಾತಿ ददाति प्रतिग्रहणाति गुह्यं आख्याति पृच्छति गुह्यं आख्याति पच्यते भुञ्जे भोजयते चैव भुङ्क्ते भोजयते चैव षड्विधा प्रीतिलक्षणम् षड्विधं प्रीतिलक्षणम्. ಯಾರಾದ್ರೂ ಅನುವಾದ ಓದ್ತೀರಾ? ನಾನು ಓದ್ತೀನಿ. ದಾನವಾಗಿ ಕೊಡುಗೆಗಳನ್ನು ಕೊಡುವುದು, ದಾನಗಳನ್ನು ಸ್ವೀಕರಿಸುವುದು, ತನ್ನ ಮನಸ್ಸನ್ನು ಬಿಚ್ಚಿ ಹೇಳುವುದು, ರಹಸ್ಯವಾಗಿ ಕೇಳಿ ತಿಳಿದುಕೊಳ್ಳುವುದು, ಪ್ರಸಾದ ಸ್ವೀಕರಿಸುವುದು ಮತ್ತು ಪ್ರಸಾದ ಕೊಡುವುದು ಇವು ಭಕ್ತರ ನಡುವೆ ನಡೆಯುವ 6 ಪ್ರೇಮ ಸಂಕೇತಗಳು. ಹರೇ ಕೃಷ್ಣ. ಭಾವಾರ್ಥ ಬೇಡ, ಭಾವಾರ್ಥ ಬೇಡ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು. ಸೊ ಈಗ ಕೆಲವು ಪ್ರಶ್ನೆ ಕೇಳ್ತೇನೆ. ದದಾತಿ ಅಂದ್ರೆ ಏನು? ಯಾರು ಹೇಳ್ತೀರಿ? ಒಬ್ಬೊಬ್ಬರೇ ಒಂದೊಂದಾಗಿ ಹೇಳಿ, ಬೇರೆಯವರಿಗೆ ಸಹ ಅವಕಾಶ ಕೊಡಿ. ದಾನ ಕೊಡುವುದು. ಹಾ, ಓಕೆ. ಒಬ್ರು ಆನ್ಸರ್ ಮಾಡಿದ್ಮೇಲೆ ಮತ್ತೊಮ್ಮೆ ರಿಪೀಟ್, ಎರಡನೇ ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಡಿ, ಬೇರೆಯವರಿಗೆ ಅವಕಾಶ ಕೊಡಿ. ಓಕೆ, ದಾನ ಕೊಡುವುದು. ಹಾಗಿದ್ರೆ ಯಾವ ರೀತಿಯ ದಾನ ಕೊಡಬಹುದು ನಾವು? ಅಂದ್ರೆ ಡಸ್ಟ್ಬಿನ್ನಿಗೆ ಎಸೆಯುವಂತ ವಸ್ತುಗಳನ್ನು ಅಥವಾ ಸ್ಕ್ರಾಪ್ ಮಾಡುವಂತ ವಸ್ತುಗಳನ್ನು ದಾನ ಕೊಡಬಹುದಾ? ಉತ್ತಮವಾದ ದಾನ. ಹಾ, ಅವರು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳೋ ಹಾಗಿರುವಂತ ದಾನ ಪ್ರಭು. ಹೌದು. ಆಮೇಲೆ ಅದು ಅವರಿಗೆ ಉಪಯೋಗಕ್ಕೆ ಬರ್ಬೇಕು. ಸೊ ಅದರಿಂದ ಅವರು ಹೊಸ ವಸ್ತುಗಳನ್ನು ಮತ್ತೆ ಅತ್ಯಮೂಲ್ಯವಾದ ವಸ್ತುಗಳನ್ನು, ಅದಕ್ಕೆ ವ್ಯಾಲ್ಯೂ ಇರುವಂತಹ ವಸ್ತುಗಳನ್ನು ನಾವು ದಾನ ಕೊಡಬಹುದು. ಸೊ 1 ಸೆಕೆಂಡ್. ಪೆನ್ಸಿಲ್ ಕೊಡ್ಕೊಂಡು
ಸೊ ಹಾಗಿದ್ರೆ ಪ್ರತಿಗ್ರಹಣಾತಿ ಅಂದ್ರೆ ಏನು? ಪ್ರತಿಗ್ರಹಣಾತಿ ಪ್ರೀತಿಯಾಗಿ ಸ್ವೀಕರಿಸುತ್ತಾನೆ. ಹಾ ಹೌದು, ಪ್ರೀತಿಯಿಂದ ಸ್ವೀಕರಿಸುವುದು. ಆದ್ರೆ ನಾವು ಪ್ರತಿಗ್ರಹಣಾತಿಯಲ್ಲಿ ಯಾವುದನ್ನು ಸ್ವೀಕರಿಸ್ತೇವೆ ಹೆಚ್ಚಾಗಿ? ಅಂದ್ರೆ ಅರ್ಥ ಆಗಿಲ್ಲ. ಅಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ಅಂದ್ರೆ ಶುದ್ಧ ಭಕ್ತರು ಯಾವಾಗ್ಲೂ ಅವರು ತಾವು ಉಪಯೋಗ ಮಾಡಿದ್ದನ್ನು ಕೆಲವೊಮ್ಮೆ ಕೊಡ್ತಾರೆ. ಗಾರ್ಲೆಂಡ್ ಕೊಡ್ಬಹುದು, ಅಥವಾ ಅವರು ಉಪಯೋಗಿಸಿದಂತಹ ಟವೆಲ್ಸ್, ಈ ರೀತಿ ಅವರು ಕೊಡ್ಬೋದು. ಸೊ ಅವರ ಈ ರೆಮಿನೆಂಟ್ಸ್ ಗಳನ್ನು ನಾವು ಸ್ವೀಕಾರ ಮಾಡ್ತೇವೆ. ಅದು ಅದನ್ನು ಅಂದ್ರೆ ಉಚ್ಚಿಷ್ಟ ಅಂತ. ಸೊ ಆ ಉಚ್ಚಿಷ್ಟವನ್ನು ನಾವು ಉಪಯೋಗ ಮಾಡಿದ್ರೆ ನಾವು ನಾವು ಶುದ್ಧರಾಗ್ತೇವೆ. ಸೊ ಭುಂಕ್ತೆ ಭೋಜಯತೆ ಅಂದ್ರೆ ಏನು? ಭುಂಕ್ತೆ ಅಂದ್ರೆ ಏನು? ಪ್ರಸಾದವನ್ನು ನಾವು ಸ್ವೀಕಾರ ಮಾಡುದು, ಇನ್ನೊಬ್ಬರಿಂದ ತೆಗೆದುಕೊಳ್ಳುವುದು. ಭೋಜಯತೆ ಅಂದ್ರೆ ನಾವು ಲವಿಂಗ್ಲಿ ಸರ್ವ್ ದ ಪ್ರಸಾದಂ, ಆಫರಿಂಗ್ ಪ್ರಸಾದಂ ಬೇರೆ ಭಕ್ತರಿಗೆ. ಗುಹ್ಯಂ ಆಖ್ಯಾತಿ ಪ್ರಚ್ಛತಿ ಅಂದ್ರೆ ಏನು? ಗುಹ್ಯಂ ಅಂದ್ರೆ ರಹಸ್ಯವಾದ ವಿಷಯಗಳನ್ನು. ಆಖ್ಯಾತಿ ಪ್ರಚ್ಛತಿ ಅಂದ್ರೆ ಪ್ರಶ್ನೆಗಳನ್ನು ಕೇಳುವುದು, ಆಖ್ಯಾತಿ ಅಂದ್ರೆ ಉತ್ತರವನ್ನು ನೀಡುವುದು. ಸೊ ಇವತ್ತು ಮುಂದೆ ಸ್ವಲ್ಪ ನೋಡೋಣ. ಸೊ ನಾವು ನೋಡಿದ್ವಿ ದದಾತಿ ಪ್ರತಿಗ್ರಹಣಾತಿ ಹೊಸ ಕಾರುಗಳನ್ನು ನೀಡಬಹುದು, ಅಥವಾ ಈಗ ಕೆಲವು ಬ್ರಹ್ಮಚಾರಿಸ್ಗಳಿಗೆ ಅವರಿಗೆ ಇಯರ್ ಫೋನ್ ಬೇಕಾಗಬಹುದು, ಅಥವಾ ಮೊಬೈಲ್ಸ್ ಗಳು, ಬೋಧನಾ ಕಾರ್ಯಗಳಿಗೆ ಕೆಲವು ಐಟಮ್ಸ್ ಗಳು ಬೇಕಾಗಬಹುದು. ಅದನ್ನು ಅವರಿಗೆ ಹೊಸ ವಸ್ತುಗಳನ್ನು ದಾನ ನೀಡುವುದು, ಅದು ದದಾತಿ ಅಂತ ಹೇಳುತ್ತೆ. ಪ್ರತಿಗ್ರಹಣಾತಿ ಅಂದ್ರೆ ಗೃಹಸ್ಥರು ದಾನಗಳನ್ನು ನೀಡುವುದನ್ನು ನಾವು ಸ್ವೀಕರಿಸ್ತೀವಿ. ಅಂದ್ರೆ ಮನೆ ಅವರು ಈಗ ಬೇರೆ ಬೋಧನಾ ಕಾರ್ಯಗಳಿಗೆ ನಮ್ಗೆ ಮನೆಗಳನ್ನು ನೀಡಬಹುದು, ಅವರ ಸ್ಪೇಸ್ ಗಳನ್ನು ನೀಡಬಹುದು. ಸೊ ಆವಾಗ ನಾವು ಅದನ್ನು ಸ್ವೀಕಾರ ಮಾಡುವುದು. ಸೊ ಹೀಗೆ ದದಾತಿ ಪ್ರತಿಗ್ರಹಣಾತಿ. ಸೊ ಈ 6 ವಿಷಯಗಳನ್ನು ನಾವು ಮಾಡಿದ್ರೆ ನಮ್ಮ ಭಕ್ತಿ ವೃದ್ಧಿಸ್ತದೆ. ಸೊ ಅದು ಆಮೇಲೆ ಈ ವಿಷಯಗಳು ನಮ್ಗೆ ಭಕ್ತಿಯಲ್ಲಿ ಪೋಷಣೆ ನೀಡ್ತದೆ, ಭಕ್ತಿಗೆ ಪೋಷಣೆ ನೀಡ್ತದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಈಗ ದದಾತಿ ಪ್ರಿನ್ಸಿಪಲ್ಸ್ ಅನ್ನು ನೋಡಿದಾಗ ಕೆಲವೊಮ್ಮೆ ಬ್ರಹ್ಮಚಾರಿಸ್ಗಳಿಗೆ ಬೃಹತ್ ಭಾಗವತಾಮೃತ ಪುಸ್ತಕ ಬೇಕಾಗಬಹುದು, ಆವಾಗ ಹೊಸ ಸೆಟ್ಗಳನ್ನು ಅವರಿಗೆ ನೀಡುವುದು. ಸೊ ಈ ರೀತಿ ಅವರಿಗೆ ಬೇಕಾದದನ್ನು ನೀಡುವುದು, ಇದು ದದಾತಿ ಅಂತ ಹೇಳ್ತಾರೆ. ಸೊ ಗಿವ್ ಅಂಡ್ ಟೇಕ್. ಸೊ ಗಿವ್ ಅಂಡ್ ಟೇಕ್ ಈ ಪ್ರಿನ್ಸಿಪಲ್ಸ್ ಯಾವಾಗ್ಲೂ ಇರ್ತದೆ. ಸೊ ಪ್ರಸಾದಂ ಅನ್ನು ನಾವು ಬೇರೆಯವರಿಗೆ ಕೊಡ್ತೇವೆ, ಆಮೇಲೆ ಇನ್ವಿಟೇಷನ್ ಅನ್ನು ಅವರು ಇನ್ವಿಟೇಷನ್ ಅನ್ನು ಸ್ವೀಕಾರ ಮಾಡ್ತಾರೆ. ಸೊ ಗಿವ್ ಅಂಡ್ ಟೇಕ್. ನೆಕ್ಸ್ಟ್ ಸ್ಲೈಡ್. ಸೊ ಬುಕ್ಸ್, ಮ್ಯಾಗಝೀನ್, ಈಗ ಫಾರ್ ಎಕ್ಸಾಂಪಲ್ ನಾವು ಲೈಫ್ ಮೆಂಬರ್ಶಿಪ್ ಯಾರಾದ್ರೂ ತೆಗೆದುಕೊಂಡಾಗ ಅವರಿಗೆ ಶ್ರೀಮದ್ ಭಾಗವತದ ಸೆಟ್ ಅನ್ನು ಕೊಡ್ತಾರೆ. ಆವಾಗ ಏನಾಗ್ತದೆ, ಲೈಫ್ ಮೆಂಬರ್ಸ್ಗಳು ಈ ದಾನವನ್ನು ನೀಡ್ತಾರೆ, ಅದು ದದಾತಿ ಆಗ್ತದೆ. ಆಮೇಲೆ ಆಸ್ ಎ ಲವಿಂಗ್ ಎಕ್ಸ್ಚೇಂಜ್
ಭಕ್ತರು ಅವರಿಗೆ ಈ ಪುಸ್ತಕಗಳನ್ನು ನೀಡ್ತಾರೆ. ಸೊ ಅಂದ್ರೆ ಈ ಶ್ರೀಮದ್ ಭಾಗವತ ಇರಬಹುದು, ಶೀಲ ಪ್ರಭುಪಾದರ ಪುಸ್ತಕಗಳು ಇರಬಹುದು. ಸೊ ಅದನ್ನು ಅವರು ಮರಳಿ ನೀಡ್ತಾರೆ. ಅದನ್ನು ನಾವು ಪ್ರತಿಗ್ರಹಣಾತಿ ಅಂತ ಹೇಳುತ್ತೇವೆ. ನೆಕ್ಸ್ಟ್ ಸ್ಲೈಡ್. ಸೊ ಕೆಲವೊಮ್ಮೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಬೇರೆಯವರಿಗೆ ಜಪ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಆ ರೀತಿಯನ್ನು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಲಿಕ್ಕೆ ಹೇಳುವುದು ಸಹ ಅದು ಈ ದದಾತಿ ಆ ಪ್ರಿನ್ಸಿಪಲ್ ಅಲ್ಲಿ ಬರ್ತದೆ. ನೆಕ್ಸ್ಟ್ ಸ್ಲೈಡ್. ಇನ್ 2-3 ಸ್ಲೈಡ್ ಮುಂದೆ. ಸೊ ಇಲ್ಲಿ ನಾವು ನೋಡ್ತೇವೆ, ಯಾವಾಗ್ಲೂ ನಾವು ಸಂಘವನ್ನು ಮಾಡಬೇಕಾದ್ರೆ ದುಸ್ಸಂಗವನ್ನು ಸಂಪೂರ್ಣವಾಗಿ ವರ್ಜಿಸಬೇಕು. ಇದನ್ನು ನಾವು ಹಿಂದಿನ ಕ್ಲಾಸ್ ಅಲ್ಲಿ ತುಂಬಾ ಸಲ ಈ ವಿಷಯವನ್ನು ನಾವು ಚರ್ಚಿಸಿದ್ದೇವೆ. ಈಗ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಅಜಾಮಿಲ ಇವನು ಆ ಒಂದು ಸೀನನ್ನು ನೋಡ್ತಾ ಇದ್ದಾನೆ. ಒಬ್ಬಳು ವೈಶ್ಯೆ, ಅವಳು ಒಬ್ಬ ಶೂದ್ರ ಮನುಷ್ಯನಿಗೆ ಆಲಿಂಗನ ಮಾಡಿ ಇದ್ದಾಳೆ. ಸೊ ಆ ದೃಶ್ಯವನ್ನು ನೋಡುದು ಇದು ಅವನಿಗೆ ಅದು ದುಸ್ಸಂಗದ ಹಾಗೆ. ಸೊ ಅವನು ಆ ದೃಶ್ಯವನ್ನು ನೋಡಬಾರ್ದಾಗಿ. ಸೊ ಆದ್ರಿಂದ ಈ ರೀತಿ ಅವನು ಯಾವಾಗ ಈ ಈ ಸಂಘವನ್ನು ಮಾಡ್ತಾನೆ, ದುಸ್ಸಂಗವನ್ನು ಮಾಡ್ತಾನೆ, ಆವಾಗ ಅವನು ಮುಂದೆ ತನ್ನ ಬ್ರಾಹ್ಮಣಿಕಲ್ ಕ್ವಾಲಿಟೀಸ್, ಈ ಬ್ರಾಹ್ಮಣತ್ವವನ್ನು ಕಳೆದುಕೊಂಡು ಆಮೇಲೆ ಆ ವೈಶ್ಯಗೆ ಮದುವೆ ಆಗ್ತಾನೆ. ಅದೇ ರೀತಿ ನಾವು ನೋಡಿದ್ವಿ ದುಸ್ಸಂಗದಲ್ಲಿ ಹೇಗೆ ಮಂತರ ಅವಳು ಕೈಕೇಯಿಯ ಒಂದು ಮನಸ್ಸನ್ನು ಅವಳು ಸಂಪೂರ್ಣವಾಗಿ ಹಾಳು ಮಾಡ್ತಾಳೆ. ಸೊ ಆದ್ದರಿಂದ ಕೈಕೇಯಿ ರಾಮನನ್ನು ವನವಾಸಕ್ಕೆ ಕಳಿಸ್ತಾಳೆ. ಸೊ ಇದರಿಂದ ನಮ್ಗೆ ಅರ್ಥ ಆಗ್ತದೆ, ಬ್ಯಾಡ್ ಅಸೋಸಿಯೇಷನ್ ಇಸ್ ಅನ್ಫೇವರೇಬಲ್ ಟು ಭಕ್ತಿ. ಸೊ ದುಸ್ಸಂಗ ಯಾವಾಗ್ಲೂ ನಮ್ಮ ಭಕ್ತಿಯನ್ನು ಅದು ನಾಶ ಮಾಡ್ಲಿಕ್ಕೆ, ಅದು ನಾಶ ಮಾಡುವ ಹಾದಿಯಲ್ಲಿ ಮುನ್ನಡೆಸುತ್ತದೆ. ಅದೇ ನಾವು ಕೆಳಗಿನ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಹೇಗೆ ಒಬ್ಬ ಶುದ್ಧ ಭಕ್ತನ ಒಂದು ಈ ಸಂಘ ಏನಿದೆ ಅದು ಆ ಭಕ್ತರನ್ನು ಅವರನ್ನು ಶುದ್ಧ ಭಕ್ತಿಯ ಎಡೆಗೆ ಅದು ಕರ್ಕೊಂಡು ಹೋಗ್ತದೆ. ಸೊ ಆದ್ರಿಂದ ಈ ಲವಿಂಗ್ ಎಕ್ಸ್ಚೇಂಜಸ್, ಆ ಪ್ರೀತಿ ಷಡ್ವಿಧ ಪ್ರೀತಿ ಲಕ್ಷಣಂ, ಈ 6 ಲವಿಂಗ್ ಎಕ್ಸ್ಚೇಂಜಸ್ ಅನ್ನು ಭಕ್ತರು ತಮ್ಮ ಮಧ್ಯೆ ಮಾಡಿದ್ರೆ ಆ ಭಕ್ತಿಯ ಪೋಷಣೆ ಆಗ್ತದೆ, ಭಕ್ತಿಯ ವೃದ್ಧಿ ಆಗ್ತದೆ ಅಂತ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಸ್ಲೈಡ್. ಆದ್ರಿಂದ ಸೊ ಈ ಪ್ರಿನ್ಸಿಪಲ್ಸ್ ಗಳು ಏನಿದೆ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಈಗ ನಾವು ಈ ಪ್ರಿನ್ಸಿಪಲ್ಸ್ ಗಳನ್ನು ಮಿಕ್ಸ್ಚರ್ ಆಗಿ ನೋಡ್ತಾ ಇದ್ದೇವೆ. ಅಂದ್ರೆ 1 by 1 ನೋಡ್ತಾ, ದದಾತಿ ಮತ್ತೆ ಪ್ರತಿಗ್ರಹಣಾತಿ ಮುಂತೆ ಭೋಜಯತೆ, ಇದನ್ನು ಮಿಕ್ಸ್ಚರ್ ಆಗಿ ನೋಡ್ತಾ ಇದ್ದೇವೆ. ಆಮೇಲೆ ಸಂಪೂರ್ಣವಾಗಿ ಗುಹ್ಯಂ ಆಖ್ಯಾತಿ ಪ್ರಚ್ಯತಿ ಇದನ್ನು ನೋಡೋಣ. ಸೊ ಈಗ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಅದ್ವೈತ ಆಚಾರ್ಯರ ಮನೆಗೆ ಹೋಗಿ ಅವರು ಪ್ರಸಾದವನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಅವರು ಆ ಅದ್ವೈತ ಆಚಾರ್ಯನೊಂದಿಗೆ ಪ್ರೀತಿಯ ಒಂದು ಎಕ್ಸ್ಚೇಂಜ್ ಅನ್ನು ಅವರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಲೈಡ್. ಸೊ ಅದೇ ರೀತಿ ಭುಂಕ್ತೆ ಭೋಜಯತೆ. ಸೊ ಆಮೇಲೆ ನಾವು ಈ ವಿಷಯವನ್ನು ನೋಡಿದ್ದೇವೆ, ಅಸೋಸಿಯೇಷನ್ ಆಫ್ ಡಿವೋಟೀಸ್, ಆಮೇಲೆ ಡಿಸೋಸಿಯೇಷನ್ ಆಫ್ ನಾನ್ ಡಿವೋಟೀಸ್. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತದೆ, ಯಾವಾಗ್ಲೂ ದುಸ್ಸಂಗ ಇದು ತುಂಬಾ ಭಕ್ತಿಯ ನಮ್ಗೆ ದೂರ ಮಾಡುವುದರಿಂದ ನಾವು ಈ 4ನೇ ಶ್ಲೋಕದಲ್ಲಿ ಅರ್ಥ ಮಾಡ್ಕೊಳ್ಬಹುದು ಹೇಗೆ ನಾವು ಭಕ್ತರ ಸಂಘದಲ್ಲಿ ಬಂದು ಈ ಲವಿಂಗ್ ಎಕ್ಸ್ಚೇಂಜ್ ಅನ್ನು ಮಾಡುವುದರಿಂದ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರ್ಕೊಂಡು ಹೋಗ್ಬೋದು ಅಂತ. ಇದು ಗಿವ್ ಅಂಡ್ ಟೇಕ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಅಲ್ಟಿಮೇಟ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು, ಈ ಕೃಷ್ಣ ಕಾನ್ಶಿಯಸ್ನೆಸ್ ಸೊಸೈಟಿ ಏನಿದೆ ಇದು ಈ ಸಿಂಪಲ್ ಸರಳವಾದ ಈ 6 ಎಕ್ಸ್ಚೇಂಜ್ ಗಳನ್ನು ಮಾಡುವುದರಿಂದ ಅದು ಈ
ಈ ಸೊಸೈಟಿ ಏನಿದೆ ಅದರದ್ದು ಪೋಷಣೆ ಆಗ್ತದೆ. ಆಮೇಲೆ ಎಲ್ಲಾ ಭಕ್ತರು ಸಹ ಈ ಇಸ್ಕಾನ್ ನಲ್ಲಿ ಭಕ್ತರಿಗೆ ಈ ಶೀಲಾ ಪ್ರಭುಪಾದರು ಭಕ್ತರ ಮಧ್ಯ ಸಂಘವನ್ನು ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ನೀಡಿದ್ದಾರೆ. ಸೊ ಈ 6 ಪ್ರಿನ್ಸಿಪಲ್ಸ್ ಗಳನ್ನು ನಾವು ಮಧ್ಯದಲ್ಲಿ ಇಟ್ಟುಕೊಂಡು ನಾವು ಭಕ್ತರ ಸಂಘವನ್ನು ಮಾಡಿದ್ರೆ ಆ ಸೊಸೈಟಿ ಏನಿದೆ ಅದರ ಪೋಷಣೆ ಆಗ್ತದೆ, ಅದರ ಈ ನರಿಶ್ಮೆಂಟ್ ಆಗ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಸ್ಲೈಡ್. ಸೊ ಇದರಲ್ಲಿ ಈಗ ದದಾತಿ ಪ್ರಿನ್ಸಿಪಲ್ ಅಲ್ಲಿ ನಾವು ನೋಡಿದ್ವಿ ಚಾಂಟಿಂಗ್ ಅಂದ್ರೆ ಬೇರೆಯವರಿಗೆ ಹರಿನಾಮವನ್ನು ನೀಡುವುದು ಸಹ ಒಂದು ದದಾತಿ ಪ್ರಿನ್ಸಿಪಲ್. ಇದಕ್ಕೆ ಶಿಲಾ ಪ್ರಭುಪಾದರು ಈ ಭಾವಾರ್ಥದಲ್ಲಿ ತುಂಬಾ ಸುಂದರವಾಗಿ ವಿವರಿಸ್ತಾರೆ. ಚೇತೋ ದರ್ಪಣ ಮಾರ್ಜನಂ ಭವಮಹಾಧಾವಾಗ್ನಿ ನಿರ್ವಾಪಣಂ ಅಂತ. ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣನೇ ಆಗಿದ್ರು ಸಹ ಅವರು ನಮಗೆ ಈ ಹರಿನಾಮ ಹೇಗೆ ಮಾಡ್ಬೇಕು ಅಂತ ಅವರು ಹೇಳಿಕೊಟ್ರು, ಮತ್ತೆ ಹೇಗೆ ನಾವು ಪ್ರಚಾರವನ್ನು ಮಾಡ್ಬೇಕು ಅಂತ ಅವರು ಹೇಳಿಕೊಟ್ರು. ಸೊ ಆದ್ರಿಂದ ಈ ಪ್ರಿನ್ಸಿಪಲ್ಸ್ ಆಫ್ ಈ 6 ಲವಿಂಗ್ ಎಕ್ಸ್ಚೇಂಜಸ್ ಇದು ಏನಿದೆ ಇದು ಇದರಲ್ಲಿ ಒನ್ ಆಫ್ ದ ಪ್ರಿನ್ಸಿಪಲ್ಸ್ ಏನು ದದಾತಿ ಪ್ರಿನ್ಸಿಪಲ್ಸ್ ಅಲ್ಲಿ ಚಾಂಟಿಂಗ್ ಆಫ್ ಹರೇ ಕೃಷ್ಣ ಇದನ್ನು ಬೇರೆಯವರಿಗೆ ಹೇಳಿಕೊಡುವುದು. ಸೊ ಈಗ ಇದರಿಂದ ನಾವು ಕೆಲವು ಪ್ರಿನ್ಸಿಪಲ್ಸ್ ದದಾತಿ ಪ್ರಿನ್ಸಿಪಲ್ಸ್ ಗಳನ್ನು ಈಗ ರಿಪೀಟ್ ಅಂದ್ರೆ ಸಮ್ಮರೈಸ್ ಮಾಡೋಣ. ಒಂದು ದದಾತಿ ಪ್ರಿನ್ಸಿಪಲ್ಸ್ ನಾವು ಏನು ನೋಡಿದ್ವಿ, ಲೈಫ್ ಮೆಂಬರ್ಶಿಪ್ಸ್ ಗಳು ಅವರು ಡೊನೇಷನ್ಸ್ ಗಳನ್ನು ಕೊಡುವುದು. ಆಮೇಲೆ ಪ್ರತಿಗ್ರಹಣಾತಿ ಅಂದ್ರೆ ಬುಕ್ಸ್ ಗಳನ್ನು ಸ್ವೀಕಾರ ಮಾಡುವುದು, ಅದು ದದಾತಿ ಪ್ರತಿಗ್ರಹಣಾತಿ. ಆಮೇಲೆ ಮತ್ತೊಂದು ಈ ಪ್ರಿನ್ಸಿಪಲ್ ಏನು, ಈ ಹರಿನಾಮವನ್ನು ಬೇರೆಯವರಿಗೆ ನೀಡುವುದು. ಸೊ ಈ ಮತ್ತೆ ನೆಕ್ಸ್ಟ್ ಸ್ಲೈಡ್ಸ್ ಗಳಲ್ಲಿ ಮತ್ತೊಂದು ದದಾತಿ ಪ್ರಿನ್ಸಿಪಲ್ ಅನ್ನು ಶೀಲಾ ಪ್ರಭುಪಾದರು ಹೇಳ್ತಾರೆ. ನೆಕ್ಸ್ಟ್ ಸ್ಲೈಡ್. ಅದರಲ್ಲಿ ಈ ಸ್ಲೈಡ್ ಅನ್ನು ನಾವು ನೋಡಿದ್ದೇವೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ, ಯಾಕಂದ್ರೆ ಈ ಚೇತೋದರ್ಪಣ ಮಾರ್ಜನಂ ಆ ಸ್ಲೈಡ್ ಅದು. ಸೊ ಈ ಚೇತೋದರ್ಪಣ ಮಾಡಿದಾಗ ಏನಾಗ್ತದೆ, ಈ ಭಾವಾರ್ಥದಲ್ಲಿ ಶೀಲಾ ಇದು ಪ್ರಭುಪಾದರು ಹೇಳ್ತಾ ಇದ್ದಾರೆ, ಜಾರಿಖಂಡ ಫಾರೆಸ್ಟ್ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಈವನ್ ಈ ಜಿಂಕೆ, ಹುಲಿ, ಮಂಗ ಮತ್ತೆ ಈ ಕರಡಿ ಇವುಗಳಿಗೂ ಸಹ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವ ಹಾಗೆ ಅವರು ತಮ್ಮ ಸಂಪೂರ್ಣವಾದ ಒಂದು ಕೃಪೆಯನ್ನು ಅವರು ನೀಡಿದ್ರು. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಹೇಗೆ ಚೈತನ್ಯ ಮಹಾಪ್ರಭುಗಳು ಈ ದದಾತಿ ಪ್ರಿನ್ಸಿಪಲ್ಸ್ ಅನ್ನು ಎಷ್ಟರ ಮಟ್ಟಿಗೆ ಅವರು ಮಾಡಿದ್ರು ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಅವರು ಕೃಷ್ಣ ಪ್ರೇಮವನ್ನು ಅವರು ನೀಡಿದ್ರು. ನಾವು ಚೈತನ್ಯ ಮಹಾಪ್ರಭುಗಳಿಗೆ ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಾವು ಕಡೆ ಪಕ್ಷ ನಮ್ಗೆ ಸಾಧ್ಯವಾದಷ್ಟು ನಾವು ಬೇರೆಯವರಿಗೆ, ನಮ್ಮ ರಿಲೇಟಿವ್ಸ್ ಗಳಿರ್ಬಹುದು ಅಥವಾ ನಮ್ಮ ಫ್ರೆಂಡ್ಸ್ ಗಳಿರಬಹುದು, ಅವರಿಗೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಲಿಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ನಾವು ನೀಡಬಹುದು. ನೆಕ್ಸ್ಟ್ ಸ್ಲೈಡ್. ಸೊ ಇದನ್ನು ನಾವು ರಿಪೀಟ್ ಮಾಡಿದ್ದೇವೆ. ಮತ್ತೆ ಇದರಲ್ಲಿ ಒಂದು ಪ್ರಿನ್ಸಿಪಲ್ಸ್ ಇದೆ, ಯಾವುದು ನಮ್ಮ ಶೀಲಾ ಪ್ರಭುಪಾದರು ಗೃಹಸ್ಥರಿಗೆ ಎಸ್ಪೆಷಲಿ ಕೊಡ್ತಾರೆ. ಏನು ಅಂದ್ರೆ ಶೀಲಾ ರೂಪ ಗೋಸ್ವಾಮಿಯವರು ಉಪದೇಶಾಮೃತದಲ್ಲಿ ಹೇಳಿದ ಹಾಗೆ ಕಡೆ ಪಕ್ಷ ತಮ್ಮ 50% ಇನ್ಕಮ್ ಅನ್ನು ಕೃಷ್ಣನ ಸೇವೆಯಲ್ಲಿ ಮತ್ತು ಅವರ ಭಕ್ತರ ಸೇವೆಯಲ್ಲಿ ಉಪಯೋಗ ಮಾಡಬೇಕು ಅಂತ, ಇದು ದದಾತಿ ಪ್ರಿನ್ಸಿಪಲ್ ಅಲ್ಲಿ ಬರ್ತದೆ. ಸೊ ನಮ್ಗೆ ಈ 50% ಅಂತ ನಾವು ಕೇಳಿದಾಗ ನಮ್ಗೆ ಶಾಕ್ ಆಗ್ಬಹುದು. ಅಂದ್ರೆ ನಾವು ಏನಪ್ಪಾ ಇದು ಇಷ್ಟೊಂದು ಪರ್ಸೆಂಟೇಜ್ ಅನ್ನು ನಾವು ಕೃಷ್ಣನ ಸೇವೆಗೆ ಉಪಯೋಗಿಸಿದ್ರೆ ನಾವು ಮತ್ತೆ ಹೇಗೆ ಜೀವನವನ್ನು ಮಾಡುವುದು ಅಂತ. ಬಟ್ ಇದನ್ನು ನಾವು ಈ ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ರೆ ಆಕ್ಚುಲಿ ಈ 50% ಏನು ಹೇಳ್ತಾರೆ ಇದು ಡಿವೋಷನಲ್ ಎಕ್ಸ್ಪೆನ್ಸಸ್. ಸೊ ಡಿವೋಷನಲ್ ಎಕ್ಸ್ಪೆನ್ಸಸ್ ಅಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ಉಪಯೋಗ ಮಾಡುವಂತಹ ಒಂದು ಈ ಪರ್ಸೆಂಟೇಜ್ ಏನಿದೆ ಅದನ್ನು ವಿವರಿಸಿದ್ದಾರೆ. ಉದಾಹರಣೆಗೆ ಒಬ್ನು 10% ಇಂದ 20% ಅವನು ಡೈರೆಕ್ಟ್ ದೇವಸ್ಥಾನಕ್ಕೆ ಬೋಧನಾ ಕಾರ್ಯಗಳಿಗೆ ಅವನು ನೀಡಬಹುದು, 10 to 20%. ಆಮೇಲೆ ಉಳಿದ 30-40% ಅಲ್ಲಿ ಅವನು
ಯಾತ್ರಕ್ಕೆ ಉಪಯೋಗಿಸಬಹುದು, ಅಥವಾ ನಾವು ವಿಗ್ರಹ ಸೇವೆ ಮಾಡ್ಲಿಕ್ಕೆ ಅಗರಬತ್ತಿ ತಗೊಳ್ತೇವೆ, ಆಮೇಲೆ ವಿಗ್ರಹಕ್ಕೆ ಡ್ರೆಸ್ಸಸ್ ಅನ್ನು ತಗೊಳ್ತೇವೆ, ಆಮೇಲೆ ನಾವು ವಿಗ್ರಹಕ್ಕೆ ಭೋಗ ಅರ್ಪಣೆ ಮಾಡ್ಲಿಕ್ಕೆ, ನೈವೇದ್ಯ ಮಾಡ್ಲಿಕ್ಕೆ ನಾವು ಬೇರೆ ಗ್ರಾಸರೀಸ್, ವೆಜಿಟೇಬಲ್ಸ್ ಇದನ್ನೆಲ್ಲ ತರಬಹುದು. ಸೊ ಪ್ರಸಾದಕ್ಕಾಗಿ ವಿನಿಯೋಗ ಮಾಡುವುದು. ಸೊ ಆಮೇಲೆ ನಾವು ಒಂದು ಅಲ್ಟರ್ ಮಾಡ್ಲಿಕ್ಕೆ ಅಲ್ಟರ್ಗೆ ನಾವು ಸ್ಪೆಂಡ್ ಮಾಡಬಹುದು. ಸೊ ಆಮೇಲೆ ಬೇರೆ ಬೇರೆ ಪ್ಯಾರಾಫರ್ನೇಲಿಯಾ ತೆಗೆದುಕೊಳ್ಳಿಕ್ಕೆ, ಈ ಡಿವೋಷನಲ್ ಪ್ಯಾರಾಫರ್ನೇಲಿಯಾ ತೆಗೆದುಕೊಳ್ಳಿಕ್ಕೆ ನಾವು ಇದನ್ನು ಉಪಯೋಗಿಸಬಹುದು. ಸೊ ಈ ರೀತಿ ಆಸ್ ಎ ಹೋಲ್ ನಾವು ನೋಡಿದಾಗ 50% ಇದನ್ನು ನಾವು ಸ್ಪೆಂಡ್ ಮಾಡಿದಾಗ ಅದು ಮಾಡಿದಾಗ ಅದು ದದಾತಿ ಪ್ರಿನ್ಸಿಪಲ್ಸ್ ಅಂತ. ಆವಾಗ ನಾವು ಡೈರೆಕ್ಟ್ ಚಾರಿಟಿ ದಾನ ಏನಿದೆ ಅದು 10 to 20% ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಡೈರೆಕ್ಟ್ ಆಗಿ ನೀಡಬಹುದು. ಉಳಿದದ್ದನ್ನು ನಾವು ಈ ರೀತಿ ಉಪಯೋಗ ಮಾಡಿಕೊಳ್ಬಹುದು. ಸೊ ಆದ್ರಿಂದ ನೆಕ್ಸ್ಟ್ ಸ್ಲೈಡ್. ಈ ಶಿಲಾ ಪ್ರಭುಪಾದರು ಹೇಳ್ತಾರೆ, ಕಂಟ್ರಿಬ್ಯೂಟಿಂಗ್ ಒಬ್ನು ಸಾಧ್ಯವಾದ್ರೆ ತನ್ನ ಸಂಪೂರ್ಣವಾಗಿ ತನ್ನ ಜೀವನವನ್ನು ಈ ಬೋಧನಾ ಕಾರ್ಯಕ್ರಮಕ್ಕೆ ಅವನು ಮುಡಿಪಾಗಿಟ್ಟುಕೊಂಡು 24 hours ದೇವಸ್ಥಾನದಲ್ಲಿದ್ದು ಸೇವೆ ಮಾಡಬಹುದು. ಅದು ಸಾಧ್ಯವಾಗದೆ ಇದ್ರೆ ಅವನು ಕಡೆ ಪಕ್ಷ ತನ್ನ 50% ಇನ್ಕಮ್ ಅನ್ನು ಅವನು ಭಗವಂತನಿಗೆ ಮತ್ತು ಅವನ ಭಕ್ತರಿಗಾಗಿ ಅವನು ಉಪಯೋಗಿಸ್ಬೇಕು ಅಂತ ಈ ಪರ್ಪರ್ಟ್ ಅಲ್ಲಿ ಶಿಲಾ ಪ್ರಭುಪಾದರು ವಿವರಿಸ್ತಾರೆ. ನೆಕ್ಸ್ಟ್ ಸ್ಲೈಡ್. ಆದ್ರಿಂದ ಗೃಹಸ್ಥನಾದವನು ಅವನು ಏನು ಮಾಡ್ತಾನೆ, ಅವನು ಆದಷ್ಟು ದಾನ, ಅವನು ಗೃಹಸ್ಥ ಧರ್ಮದಲ್ಲಿ ಒನ್ ಆಫ್ ದ ಮೇನ್ ಧರ್ಮ ಏನಿದೆ ಇದು ಚಾರಿಟಿ ಅಥವಾ ದಾನ ನೀಡುವುದು. ಸೊ ಅದರಿಂದ ಅವನು ಆ ಮೂಲಕ ಅವನು ಈ ದದಾತಿ ಪ್ರಿನ್ಸಿಪಲ್ ಅನ್ನು ಅವನು ಪಾಲಿಸ್ತಾನೆ. ಸೊ ಆಮೇಲೆ ನೆಕ್ಸ್ಟ್ ಮೇನ್ ಪ್ರಿನ್ಸಿಪಲ್ ಏನಿದೆ, ಗುಹ್ಯಂ ಆಖ್ಯಾತಿ ಪ್ರಚ್ಯತಿ. ಸೊ ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತೆ ರಾಮಾನಂದ ರಾಯರು ಅವರು ತುಂಬಾ ಒಂದು ಇಂಟಿಮೇಟ್ ಆಗಿ ಡಿಸ್ಕಸ್ ಮಾಡ್ತಾರೆ. ಸೊ ಇದನ್ನ ಈ ಪ್ರಿನ್ಸಿಪಲ್ಸ್, ಈ ಭಕ್ತಿಯ ತತ್ವಗಳನ್ನು ಅವರು ಪಬ್ಲಿಕ್ ಅಲ್ಲಿ ಯಾವಾಗ್ಲೂ ಡಿಸ್ಕಸ್ ಮಾಡ್ತಾ ಇರ್ಲಿಲ್ಲ. ಸೊ ಅದಕ್ಕಾಗಿ ಗುಹ್ಯಂ ಅಂತ ಹೇಳ್ತಾರೆ. ಗುಹ್ಯಂ ಅಂದ್ರೆ ರಹಸ್ಯಮಯವಾದದ್ದು. ಆಮೇಲೆ ಪ್ರಚ್ಛತಿ ಅಂದ್ರೆ ಪ್ರಶ್ನೆಗಳನ್ನು ಕೇಳುವುದು, ಆಖ್ಯಾತಿ ಅಂದ್ರೆ ಈ ಉತ್ತರವನ್ನು ನೀಡುವುದು. ಸೊ ನಾವು ಈಗ ನೋಡ್ತೇವೆ ಭಗವದ್ಗೀತೆಯಲ್ಲೂ ಸಹ ಅರ್ಜುನ ಅವನು ತುಂಬಾ ಗೊಂದಲದಲ್ಲಿ ಇರ್ತಾನೆ. ತನ್ನ ಭೀಷ್ಮ ಪಿತಾಮಹರಿಗೆ ನೋಡಿದಾಗ, ದ್ರೋಣಾಚಾರ್ಯರಿಗೆ ನೋಡಿದಾಗ ಅವನು ತುಂಬಾ ಆಂಗ್ಸೈಟಿ ಮಾಡ್ಕೊಳ್ತಾನೆ, ನಾನು ಇವರಿಗೆ ಹೇಗೆ ಕೊಲ್ಲಲಿ ಅಂತ. ಸೊ ಆಮೇಲೆ ಅವನು ಪ್ರಚ್ಛತಿ ಅಂದ್ರೆ ಕೃಷ್ಣನಿಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ನಾನು ಈಗ ಈ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಕೃಷ್ಣ, ನಾನು ನಿನಗೆ ಶರಣಾಗುತ್ತಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಅವನು ಸಂಪೂರ್ಣ ಭಗವದ್ಗೀತೆಯನ್ನು ಹೇಳ್ತಾನೆ, ಅದು ಆಖ್ಯಾತಿ. ಸೊ ಅರ್ಜುನನಿಗೆ. ಸೊ ಈ ರೀತಿ ಗುಹ್ಯಂ ಆಖ್ಯಾತಿ ಪ್ರಚ್ಛತಿ ಕುರುಕ್ಷೇತ್ರದಲ್ಲಿ ಕೃಷ್ಣ ಮತ್ತೆ ಅರ್ಜುನರ ನಡುವೆ ಆಯ್ತು. ಸೊ ನೆಕ್ಸ್ಟ್ ಸ್ಲೈಡ್. ಆಮೇಲೆ ಧ್ರುವ ಮಹಾರಾಜ ಅವನು ನಾರದನಿಗೆ ಕೇಳ್ತಾನೆ. ನೆಕ್ಸ್ಟ್ ಸ್ಲೈಡ್. ಧ್ರುವ ಮಹಾರಾಜ ನಾರದನಿಗೆ ಕೇಳ್ತಾನೆ ಏನು ಅಂದ್ರೆ, ನಾನು ಹೇಗೆ 1 2 3 ಸ್ಲೈಡ್ಸ್ ಮುಂದೆ ಹೋಗಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಧ್ರುವ ಮಹಾರಾಜ ನಾರದನಿಗೆ ಕೇಳ್ತಾನೆ, ನಾನು ಹೇಗೆ ಕೃಷ್ಣನನ್ನು ನಾನು ನೋಡುವುದು, ಹೇಗೆ ನಾನು ಕೃಷ್ಣನನ್ನು ನೋಡ್ಬೇಕಂತ ಇದ್ದೇನೆ ಅಂತ ಅವನು ಕೇಳ್ತಾನೆ. ಆವಾಗ ನಾರದ ಅವನಿಗೆ ಹೇಳ್ತಾನೆ, ನೀನು ಮಧುಬನಕ್ಕೆ ಹೋಗು, ಮತ್ತೆ ಅಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡಿ ಭಗವಂತನ ಆರಾಧನೆಯನ್ನು ಮಾಡು, ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡು ಅಂತ ಹೇಳ್ತಾನೆ. ಸೊ ಇದು ಧ್ರುವ ಮಹಾರಾಜ ಕೇಳುವುದು ಪ್ರಚ್ಛತಿ. ಸೊ ತನ್ನ ಆಧ್ಯಾತ್ಮಿಕ ಗುರುವಿನ ಹತ್ರ ಅವನು ಪ್ರಶ್ನೆಯನ್ನು ಕೇಳ್ತಾನೆ. ಆಮೇಲೆ ನಾರದ ಮುನಿಗಳು ಅವರು ಧ್ರುವ ಮಹಾರಾಜನಿಗೆ ನೆಕ್ಸ್ಟ್ ಸ್ಲೈಡ್ ಅವನು ಕೇಳ್ತಾನೆ ಏನು ಅಂದ್ರೆ, ಈ ರೀತಿ ಮಧುಬನಕ್ಕೆ ಹೋಗು ಅಂತ ಅವರು ಹೇಳ್ತಾರೆ. ಸೊ ಈ ರೀತಿ ಗುಹ್ಯಂ ಆಖ್ಯಾತಿ ಪ್ರಚ್ಛತಿ. ಈಗ
ಎಷ್ಟೊಂದು ಹೊಸ ಭಕ್ತರು ಬರಬಹುದು. ಸೊ ಇನ್ಎಕ್ಸ್ಪೀರಿಯನ್ಸ್ಡ್ ಡಿವೋಟೀಸ್ ಅಥವಾ ನ್ಯೂ ಡಿವೋಟೀಸ್ ಅಂತ ಹೊಸ ಭಕ್ತರು ಬಂದು ಸ್ವಲ್ಪ ಸೀನಿಯರ್ ಭಕ್ತರ ಹತ್ರ, ಹಿರಿಯ ಭಕ್ತರ ಹತ್ರ ಅವರು ಪ್ರಶ್ನೆಗಳನ್ನು ಕೇಳಬಹುದು. ನನಗೆ ಈ ರೀತಿ ಭಕ್ತಿ ಸೇವೆಯಲ್ಲಿ ಕೆಲವು ಕಷ್ಟಗಳು ಇದೆ, ಸೊ ನಾನು ಇದು ಏನು ಮಾಡ್ಬೇಕು, ಅಥವಾ ನಾನು ಹೇಗೆ ಭಕ್ತಿ ಸೇವೆಯಲ್ಲಿ ಮುಂದುವರ್ಕೊಂಡು ಹೋಗ್ಬೇಕು ಅಂತ ಈ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳಬಹುದು. ಅಥವಾ ಕೆಲವರು ಈ ಲೈಫ್ ಮೆಂಬರ್ಸ್ ಆದಾಗ ಅವರಿಗೆ ಭಕ್ತಿ ಸೇವೆಯ ಬಗ್ಗೆ ಜಾಸ್ತಿ ಏನು ಗೊತ್ತಿರುವುದಿಲ್ಲ. ಈಗ ಉದಾಹರಣೆಗೆ ಒಬ್ರು ಸಿಇಒ ಬಂದು ಅವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಸ್ವಲ್ಪ ಹಿರಿಯ ಭಕ್ತರ ಹತ್ರ. ಅವರು ಬಂದು ಹೇಳ್ತಾ ಇದ್ರು, ನನ್ನಲ್ಲಿ ಎಲ್ಲಾ ಇದೆ, ನನ್ನಲ್ಲಿ ದುಡ್ಡು ಇದೆ, ನನ್ನ ಹತ್ರ ಆಸ್ತಿ ಇದೆ, ಒಳ್ಳೆಯ ಫ್ಯಾಮಿಲಿ, ಮಕ್ಕಳು ಎಲ್ಲ ಇದ್ದಾರೆ, ಆದ್ರೆ ನಾನು ಏನು ಮಾಡಿದ್ರು ಸಹ ನನಗೆ ಜೀವನದಲ್ಲಿ ಸುಖ ಅನ್ನೋದು ನನಗೆ ಅನ್ನಿಸ್ತಾ ಇಲ್ಲ. ನಾನು ಹೊರಗಡೆ ನೋಡಿದ್ರೆ ಎಲ್ಲೆಲ್ಲೂ ನೋಡಿದ್ರು ತುಂಬಾ ಸಫರಿಂಗ್ ಕಾಣಿಸ್ತಾ ಇದೆ ನನಗೆ. ಈ ಸಂದರ್ಭದಲ್ಲಿ ನಾನು ಏನು ಮಾಡ್ಬೇಕು ಅಂತ ಅವರು ಇಸ್ಕಾನ್ ದೇವಾಲಯಕ್ಕೆ ಬಂದು ಅವರು ಕೇಳ್ತಾ ಇದ್ರು. ಸೊ ಇದನ್ನು ಏನ್ ನಾವು ಕೇಳ್ತೇವೆ, ಪೃಚ್ಛತಿ ಅಂತ. ಸೊ ಆಮೇಲೆ ಭಕ್ತರು ಏನು ಅವರು ಉತ್ತರ ನೀಡ್ತಾರೆ ಅಂದ್ರೆ, ಇದು ಮಾಮೋಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಸೊ ಆದ್ರಿಂದ ಈ ಮೆಟೀರಿಯಲ್ ವರ್ಲ್ಡ್, ಭೌತಿಕ ಲೋಕ ಏನಿದೆ ಇದು ದುಃಖಾಲಯವಾಗಿದೆ. ಆದ್ರಿಂದ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ, ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ಓದಿ, ಆಮೇಲೆ ಕೀರ್ತನೆಯನ್ನು ಮಾಡಿ. ನಾವು ಕೀರ್ತನೆಯನ್ನು ಮಾಡುವಾಗ ನೀವು ನೃತ್ಯವನ್ನು ಮಾಡಿ, ಆವಾಗ ನಿಮ್ಮ ನೀವು ಭೌತಿಕ ಈ ಯು ವಿಲ್ ಟ್ರಾನ್ಸೆಂಡ್ ದ ಮೆಟೀರಿಯಲ್ ಕಾನ್ಸೆಪ್ಷನ್ ಆಫ್ ಲೈಫ್. ಅಂದ್ರೆ ಈ ಭೌತಿಕ ಸ್ತರದಿಂದ ನೀವು ಮೇಲೆ ಏರಬಹುದು ಅಂತ ಈ ರೀತಿ ಭಕ್ತರು ಆ ಸಿಇಒಗಳಿಗೆ ಅವರು ಉತ್ತರವನ್ನು ನೀಡ್ತಾರೆ. ಸೊ ಈ ರೀತಿ ಹೊಸ ಭಕ್ತರ ನಡುವೆ ಸಹ ಇದು ಗುಹ್ಯಂ ಆಖ್ಯಾತಿ ಪ್ರಚ್ಛತಿ ಇದು ನಡೀತದೆ. ಸೊ ಆದ್ರಿಂದ ಈ ಗುಹ್ಯಂ ಆಖ್ಯಾತಿ ಪ್ರಚ್ಛತಿ ಮಾಡುವುದರಿಂದ ನಮಗೆ ಏನು ಲಾಭ ಇದೆ? ಸೊ ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬುನಾಯ ಶ್ರವಣಾದಿ ಸುದ್ದಿತೆ ಶುದ್ಧ ಚೇತೆ ಕರಯೇ ಉದಯ. ಅಂದ್ರೆ ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರಜ್ಞೆ ಏನಿದೆ ಅದು ಸುಪ್ತವಾಗಿದೆ. ಸೊ ಈ ಕೃಷ್ಣ ಪ್ರಜ್ಞೆ ಇದು ಆರ್ಟಿಫಿಷಿಯಲ್ ಆಗಿ ನಾವು ಹೊರಗಡೆಯಿಂದ ಹೃದಯದಲ್ಲಿ ಇಂಪೋಸ್ ಮಾಡುವುದಲ್ಲ, ಅದನ್ನು ನಾವು ಹೃದಯದಲ್ಲಿ ಹೇರುವುದಿಲ್ಲ. ಅದು ನಮ್ಮ ಹೃದಯದಲ್ಲಿ ಆಲ್ರೆಡಿ ಇದೆ, ಅದನ್ನ ನಾವು ಈ ಜಾಗೃತಗೊಳಿಸ್ಬೇಕು. ಅದನ್ನ ಹೇಗೆ ಜಾಗೃತಗೊಳಿಸುವುದು? ಶ್ರವಣಾದಿ ಶುದ್ಧ ಚಿತ್ತೆ ಕರಯೇ ಉದಯ. ನಾವು ಹರೇ ಕಥಾ ಅಥವಾ ಕೃಷ್ಣ ಕಥಾ ಇದನ್ನು ಶ್ರವಣ ಮಾಡಿದಾಗ ನಾವು ಈ ಕೃಷ್ಣ ಪ್ರೇಮವನ್ನು ನಾವು ಸಾವಕಾಶವಾಗಿ ನಾವು ಜಾಗೃತಗೊಳಿಸಬಹುದು. ಅದಕ್ಕಾಗಿ ಇಲ್ಲಿ ಶ್ರೀಮದ್ ಭಾಗವತದ 1ನೇ ಸ್ಕಂದದಲ್ಲಿ ಹೇಳ್ತಾರೆ, ಶೃಣ್ವತಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುಹೃತ್ಸತಂ. ಈ ಕೃಷ್ಣ ಕಥೆಯನ್ನು ನಾವು ಯಾವಾಗ ಕೇಳ್ತೇವೆ ಆವಾಗ ಹೃದಯದಲ್ಲಿ ಇರುವಂತಹ ಈ ಗಂಟು ಏನಿದೆ, ಈ ಭೌತಿಕ ಲೋಕಕ್ಕೆ ಇರುವಂತಹ ಈ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್, ನಮ್ಗೆ ಏನು ಆ ಮೋಹ ಇದೆ, ಅದರ ಗಂಟು, ಸ್ಟ್ರಾಂಗ್ ಗಂಟುಗಳು ಏನಿದೆ ಅದನ್ನು ನಾವು ಹರಿಕತೆ ಕೃಷ್ಣ ಕಥೆಯನ್ನು ಕೇಳುವುದರಿಂದ ಒಂದೊಂದಾಗಿ ಅದು ಆ ಹಾರ್ಡ್ ನಾಟ್ ಅದು ಕಟ್ ಆಗ್ತಾ ಬರ್ತದೆ. ಆಮೇಲೆ ಒಬ್ಬನು ಶುದ್ಧನಾಗ್ತಾ ಹೋಗ್ತಾನೆ ಅಂತ. ಆದ್ರಿಂದ ನಾವು ಶ್ರವಣಾದಿ ಶುದ್ಧ ಚಿತ್ತೆ ಕರಯೇ ಉದಯ, ಕೃಷ್ಣ ಕಥೆಯನ್ನು ಒಬ್ನು ಕೇಳ್ಬೇಕು ಪ್ರತಿದಿನ. ಆದ್ರಿಂದ ಪವರ್ ಆಫ್ ಹಿಯರಿಂಗ್ ಅಂಡ್ ಚಾಂಟಿಂಗ್ ಅದು ಎಷ್ಟು ಸ್ಟ್ರಾಂಗ್ ಆಗಿ ಇರ್ತದೆ ಅಂದ್ರೆ ಒಬ್ಬನು ಆದಷ್ಟು ಬೇಗ ಅವನು ಶುದ್ಧನಾಗ್ತಾನೆ. ಆಮೇಲೆ ಇಮಿಡಿಯೇಟ್ಲಿ ತತ್ಕ್ಷಣವೇ ಅವನ ಕೃಷ್ಣ ಪ್ರಜ್ಞೆ ಏನಿದೆ ಅದು ಜಾಗೃತ ಆಗ್ತದೆ ಅಂತ ಇದು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆದ್ರಿಂದ ಇನ್ನೊಂದು ವಿಷಯವನ್ನು, ನೆಕ್ಸ್ಟ್ ಸ್ಲೈಡ್, ಇನ್ನೊಂದು ವಿಷಯವನ್ನು ನಾವು ನೋಡಬಹುದು. ಏನು ಅಂದ್ರೆ, ಯಾರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ.
ಸೊ ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ಸಹ ನಾವು ಸೆಲ್ಫ್ ಸ್ಟಡಿ ಸ್ವಾಧ್ಯಾಯ ಮಾಡಬಹುದು. ಆದ್ರೆ ಕೆಲವೊಮ್ಮೆ ನಾವು ಈ ಸ್ಟಡಿ ಸರ್ಕಲ್ ಗಳನ್ನು ಮಾಡಬಹುದು ಅಥವಾ ಗ್ರೂಪ್ಸ್ ಗಳಲ್ಲಿ ಬಂದು ನಾವು ಸ್ಟಡಿ ಸರ್ಕಲ್ ಮಾಡಿ ಶೀಲಾ ಪ್ರಭುಪಾದರಿನ ಪುಸ್ತಕಗಳನ್ನು ಓದುವುದರಿಂದ ಸಹ ನಾವು ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಒಬ್ಬನು ಕೇಳಬಹುದು, ಒಬ್ಬ ಭಕ್ತ ಬೇರೆ ಭಕ್ತನಿಗೆ ಕೇಳಬಹುದು. ಆಮೇಲೆ ಆ ಬೇರೆ ಭಕ್ತ ತನ್ನ ಸಾಕ್ಷಾತ್ಕಾರಗಳನ್ನು, ತನ್ನ ರಿಯಲೈಸೇಷನ್ಸ್ ಗಳನ್ನು ಅವನು ಆ ಪ್ರಶ್ನೆಗೆ ಉತ್ತರ ನೀಡಬಹುದು. ಸೊ ಇದಕ್ಕಾಗಿ ಈ ರೀತಿ ಮಾಡುವುದರಿಂದ ಒಬ್ನು ಈ ಟ್ರಾನ್ಸೆಂಡೆಂಟಲ್ ನಾಲೆಜ್, ಆಧ್ಯಾತ್ಮಿಕ ಜ್ಞಾನ ಏನಿದೆ ಅದು ಸಹ ಒಬ್ನು ಪಡಿಬಹುದು. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಪರಸ್ಪರಾನುಕಥನಂ ಪಾವನಂ ಭಗವತ್ಯಶಃ ಮಿತೋರತಿರ್ಮಿತಸ್ತುಷ್ಟಿಸ್ ನಿವೃತ್ತಿರ್ಮಿತ ಆತ್ಮನಃ. ಈ ಪರಸ್ಪರಾನುಕಥನಂ, ನಾವು ಪರಸ್ಪರ ಈ ಕೃಷ್ಣ ಕಥೆಗಳನ್ನು ನಾವು ಡಿಸ್ಕಸ್ ಮಾಡಿದಾಗ ಏನಾಗ್ತದೆ? ಪಾವನಂ ಭಗವತ್ಯಶಃ, ಒಬ್ಬನು ಪವಿತ್ರನಾಗ್ತಾನೆ. ಪಾವನ ಅಂದ್ರೆ ಪವಿತ್ರನಾಗ್ತಾನೆ. ಆಮೇಲೆ ಏನಾಗ್ತದೆ? ಮಿತೋರತಿರ್ ಮಿಸ್ತಸ್ತುಷ್ಟಿಸ್. ಸೊ ಭಕ್ತರು ಒಬ್ರಿಗೊಬ್ರು ಅಟ್ರಾಕ್ಟ್ ಆಗ್ತಾರೆ. ಆಮೇಲೆ ಆ ಭಕ್ತನಲ್ಲಿ ಎಂತಹ ಒಂದು ಸುಂದರವಾದ ಒಂದು ಗುಣಗಳು ಅನ್ನು ಬೆಳೆಸಿಕೊಂಡಿದ್ದಾನೆ. ಸೊ ಅದನ್ನು ನಾನು ಸಹ ಬೆಳೆಸಿಕೊಳ್ಬೇಕು. ಅವನು ಎಷ್ಟು ವಿನಮ್ರ ಭಾವವನ್ನು ಹೊಂದಿದ್ದಾನೆ, ಎಷ್ಟು ಸರಳತಾ ಭಾವವನ್ನು ಹೊಂದಿದ್ದಾನೆ, ನಾನು ಸಹ ಹಂಬಲ್ ಆಗ್ಬೇಕು. ಸೊ ನಾನು ಸಹ ಅವನ ತರ ಸಿಂಪಲ್ ಡಿವೋಟಿ ಈ ರೀತಿ ಆಗ್ಬೇಕು ಅನ್ನುವ ಈ ರೀತಿಯ ಒಂದು ಭಾವ ಏನಿದೆ ಅದು ಬರ್ತದೆ. ಆಮೇಲೆ ಈ ರೀತಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸರಿ. ಸೊ ಇದರಿಂದ ಒಬ್ನು ಫ್ರೀಡಮ್ ಫ್ರಮ್ ಮಿಸರೀಸ್, ಲಿಬರೇಟೆಡ್ ಫ್ರಮ್ ಮಿಸರೀಸ್ ಅಂದ್ರೆ ಈ ಸಫರಿಂಗ್ ಏನಿದೆ ಅದರಿಂದ ಮುಕ್ತನಾಗಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಈ ಶ್ಲೋಕದಿಂದ. ಸೊ ನೆಕ್ಸ್ಟ್ ಏನಿದೆ, ನಾವೀಗ ಗುಹ್ಯಂ ಆಖ್ಯಾತಿ ಪ್ರಚ್ಯುತಿ ಇದರದ್ದು ತುಂಬಾ ಉದಾಹರಣೆಗಳನ್ನು ನೋಡಿದ್ವಿ. ಆಮೇಲೆ ಇನ್ನೊಂದು ಉದಾಹರಣೆ ಯಾವುದು ತುಂಬಾ ಫೇಮಸ್, ನಮ್ಗೆಲ್ರಿಗೂ ಗೊತ್ತು. ಪ್ರಭುಪಾದರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಗೆ ಪ್ರಪ್ರಥಮವಾಗಿ ಭೇಟಿಯಾದಾಗ ಸೊ ಅದು ಆ ಇನ್ಸಿಡೆಂಟ್ ಏನಿದೆ ಅಲ್ಲಿ ಸಹ ನಾವು ಗುಹ್ಯಂ ಆಖ್ಯಾತಿ ಪ್ರಚ್ಯುತಿ ಇದನ್ನು ನಾವು ಈ ಪ್ರಿನ್ಸಿಪಲ್ ಅನ್ನು, ಈ ತತ್ವವನ್ನು ಅರ್ಥ ಮಾಡ್ಕೊಳ್ಬಹುದು. ಶೀಲಾ ಪ್ರಭುಪಾದರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಗೆ ದಂಡವತ್ ಪ್ರಣಾಮನ್ನು ಹಾಕಿ ಅವರು ಮೇಲೆ ಹೇಳ್ಬೇಕಾದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ, ನೀವು ನವಯುವಕರು ಯಾತಕ್ಕಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಶಿಕ್ಷಣವನ್ನು, ಬೇರೆ ಈ ಬೋಧನೆಗಳನ್ನು ಬೇರೆ ಪಾಶ್ಚಾತ್ಯ ದೇಶಗಳಿಗೆ ಯಾಕೆ ಹೋಗಿ ಅಲ್ಲಿ ನೀವು ಪ್ರಚಾರ ಮಾಡಬಾರದು ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಯಾರಿಗೆ? ಶೀಲಾ ಪ್ರಭುಪಾದರಿಗೆ. ಆವಾಗ ಶೀಲಾ ಪ್ರಭುಪಾದರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಗೆ ಚಾಲೆಂಜ್ ಮಾಡ್ತಾರೆ. ಏನು ಪ್ರಶ್ನೆಯನ್ನು ಕೇಳ್ತಾರೆ ಅವರು? ನಾವು ಈಗ ನಮಗೆ ಇನ್ನೂ ಸ್ವತಂತ್ರತೆ ಸಿಕ್ಕಿಲ್ಲ, ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದೇವೆ. ನಾವು ಡಿಪೆಂಡೆಂಟ್ ಆಗಿರುವಾಗ, ಈ ರೀತಿ ನಾವು ಬೇರೆಯವರ ಆಡಳಿತಕ್ಕೆ ಒಳಪಟ್ಟಾಗ ನಮ್ಮ ಮಾತನ್ನು ಯಾರು ಕೇಳ್ತಾರೆ ಅನ್ನುವ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಪ್ರಚ್ಯತಿ. ಆವಾಗ ಶೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಮತ್ತೆ ಈ ಆತ್ಮಜ್ಞಾನ ಏನಿದೆ ಇದು ಈ ಟೆಂಪರರಿ ಅಶಾಶ್ವತವಾದ ಪೊಲಿಟಿಕಲ್ ಏನು ಆ ರಾಜಕೀಯ ಒಂದು ಸಿಚುವೇಶನ್ಗೆ ಅದು ಒಳಪಟ್ಟಿಲ್ಲ. ಯಾಕಂದ್ರೆ ಆತ್ಮ ಯಾವಾಗ್ಲೂ ಶಾಶ್ವತವಾದದ್ದು. ಆ ಜೀವಾತ್ಮ ಮತ್ತು ಪರಮಾತ್ಮ ಭಗವಂತ ಕೃಷ್ಣನ ಈ ಸಂಬಂಧ ಏನಿದೆ ಅದು ಶಾಶ್ವತವಾದ ಸಂಬಂಧ ಅಂತ ಅವರು ಈ ರೀತಿ ಆಖ್ಯಾತಿ ಅಂದ್ರೆ ಪ್ರಭುಪಾದರಿಗೆ ಅವರು ಕನ್ವಿನ್ಸ್ ಮಾಡಿ ಈ ಉತ್ತರವನ್ನು ಅವರು ನೀಡ್ತಾರೆ. ಸೊ ಈ ರೀತಿ ನಾವು ನೋಡಬಹುದು ಹೇಗೆ ಗುಹ್ಯಂ ಆಖ್ಯಾತಿ ಪ್ರಚ್ಯತಿ ಈ ಪ್ರಿನ್ಸಿಪಲ್ಸ್ ತತ್ವಗಳು ಏನಿದೆ ಇದು ಬೇರೆ ಬೇರೆ ನಾವು ಶ್ರೀಮದ್ ಭಾಗವತದ ಒಂದು ಲೀಲೆಗಳಲ್ಲಿ ಬೇರೆ ಬೇರೆ ಒಂದು ಪಾಸ್ ಟೈಮ್ಸ್ ಗಳಲ್ಲಿ ನಾವು
ಇದನ್ನು ನೋಡ್ಬೋದು ಮತ್ತೆ ಈ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಒಂದು ವಿಷಯವನ್ನು ನಾವು ಇದರಲ್ಲಿ ತುಂಬಾ ಒಂದು ನೆನ್ಪಿಟ್ಕೊಳ್ಬೇಕು, ಏನು ಅಂದ್ರೆ ಈವನ್ ನಾವು ನೋಡ್ತೇವೆ ಬೆಳಿಗ್ಗೆ ಎದ್ದಾಗ ಪಕ್ಷಿಗಳು ಸಹ ಅವರು ಚಿಲಿಪಿಲಿ ಅಂತ ಅವರು ಒಂದು ಪಕ್ಷಿ ಇನ್ನೊಂದು ಪಕ್ಷಿಗೆ ಪ್ರಶ್ನೆಯನ್ನು ಕೇಳ್ತದೆ. ಅಂದ್ರೆ ನನ್ನ ಆಹಾರ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳ್ತದೆ. ಆವಾಗ ಇನ್ನೊಂದು ಪಕ್ಷಿ ಉತ್ತರಿಸ್ತದೆ, ಚಿಲಿಪಿಲಿ ಅಂತ, ನಾನು ಈಗ ಆಹಾರವನ್ನು ತರ್ತಾ ಇದ್ದೇನೆ ಅಂತ. ಸೊ ಈ ರೀತಿ ಪಕ್ಷಿಗಳು ಸಹ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಉತ್ತರಗಳನ್ನು ನೀಡಬಹುದು. ಆಮೇಲೆ ನಾವು ಕೋರ್ಟ್ಗಳಲ್ಲಿ ನೋಡ್ತೇವೆ, ಲಾಯರ್ಸ್ಗಳು ಪ್ರಶ್ನೆಗಳನ್ನು ಕೇಳ್ತಾರೆ, ಉತ್ತರವನ್ನು ನೀಡಬಹುದು. ಸ್ಟೂಡೆಂಟ್ಸ್ಗಳು ಪ್ರಶ್ನೆಗಳನ್ನು ಕೇಳಬಹುದು, ಟೀಚರ್ಸ್ಗಳು ಉತ್ತರವನ್ನು ನೀಡಬಹುದು. ಅಥವಾ ಬಿಸ್ನೆಸ್ ಮೆನ್ಗಳು ಸಹ ಪ್ರಶ್ನೆ ಕೇಳಿ ಉತ್ತರವನ್ನು ನೀಡಬಹುದು. ಸೊ ಟ್ರೈನ್ ಅಲ್ಲಿ, ಬಸ್ ಅಲ್ಲಿ ಈ ರೀತಿ ಬೇರೆ ಬೇರೆ ವಿಧದಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು ಅಥವಾ ಪ್ರಶ್ನೆಗಳನ್ನು ಕೇಳಬಹುದು. ಆದ್ರೆ ಈ ಎಲ್ಲಾ ಪ್ರಶ್ನೆ ಕೇಳುವುದು ಮತ್ತೆ ಉತ್ತರ ನೀಡುವುದು ಇದು ಈಟಿಂಗ್, ಸ್ಲೀಪಿಂಗ್, ಮೇಟಿಂಗ್, ಡಿಫೆಂಡಿಂಗ್, ಆಹಾರ ಭಯ, ಮೈಥುನ ಮತ್ತೆ ನಿದ್ರೆ. ಸೊ ಈ 4 ಪ್ರಿನ್ಸಿಪಲ್ಗಳ ಮೇಲೆ ಅದು ಅವಲಂಬಿತವಾಗಿದೆ. ಸೊ ಆದ್ರಿಂದ ಶೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಏನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಅಂದ್ರೆ, ಇದು ಆನಿಮಲ್ಸ್, ಪ್ರಾಣಿಗಳು ಈ ರೀತಿ ಮಾಡ್ತವೆ. ಸೊ ಆದ್ರೆ ಯಾವ ಸಮಯದ ತನಕ ಮನುಷ್ಯನು ಸಹ ಇದನ್ನು ಮಾಡ್ತಾ ಇದ್ದಾನೆ, ಸೊ ಅವನ ಪ್ರಾಣಿ ಜನ್ಮಕ್ಕಿಂತ ಹೆಚ್ಚೇನೂ ಅಲ್ಲ. ಆದ್ರೆ ಮನುಷ್ಯ ಜನ್ಮದಲ್ಲಿ ಒಂದು ವಿಶೇಷವಾದ ಒಂದು ಅರ್ಹತೆ ಇದೆ. ಏನದು? ರಿಲಿಜನ್, ಧರ್ಮ. ಧರ್ಮೇಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಹಿ ಹೀನ ಪಶುಭೀ ಸಮಾನ. ಸೊ ಈ ರಿಲಿಜನ್ ಇದು ಒಂದು ಎಕ್ಸ್ಟ್ರಾ ಪಾಯಿಂಟ್ ಇನ್ ಹ್ಯೂಮನ್ ಲೈಫ್. ಸೊ ಆನಿಮಲ್ ಪ್ಲಸ್ ರಿಲಿಜನ್ ಇಸ್ ಈಕ್ವಲ್ ಟು ಹ್ಯೂಮನ್ ಬೀಯಿಂಗ್. ಸೊ ಆಮೇಲೆ ಹ್ಯೂಮನ್ ಬೀಯಿಂಗ್ ಮೈನಸ್ ರಿಲಿಜನ್ ಇಸ್ ಈಕ್ವಲ್ ಟು ಆನಿಮಲ್. ಸೊ ಆದ್ರಿಂದ ಇದನ್ನು ಒಬ್ಬನು ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ ಅಥಾಥೋ ಬ್ರಹ್ಮ ಜಿಜ್ಞಾಸ. ಒಬ್ಬನು ಭಗವಂತನ ಬಗ್ಗೆ ಅವನು ಈ ಎನ್ಕ್ವೈರಿ ಮಾಡ್ಲಿಲ್ಲ ಅಂದ್ರೆ, ಭಗವಂತನ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡದಿದ್ರೆ ಅವನ ಜನ್ಮ ಏನು ಪ್ರಾಣಿ ಜನ್ಮಕ್ಕಿಂತ ಹೆಚ್ಚೇನು ಅಲ್ಲ. ಸೊ ಆದ್ರಿಂದ ಅಟ್ ಲೀಸ್ಟ್ ಒಬ್ನು ಈ ರಿಲಿಜನ್, ಈ ಭಗವಂತನ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕು. ಸೊ ಈಗ ನಾವು ಭುಂಕ್ತೆ ಭೋಜಯತೆ ಇದರ ಬಗ್ಗೆ ಸ್ವಲ್ಪ ನೋಡೋಣ. ಈ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಭುಂಕ್ತೆ, ಅಕ್ಸೆಪ್ಟಿಂಗ್ ಅಂಡ್ ಹಾನರಿಂಗ್ ಪ್ರಸಾದಂ. ಸೊ ಭಗವಂತನ ಕೃಪೆ, ಮರ್ಸಿ ಏನಿದೆ ಅದು ಪ್ರಸಾದದ ಮೂಲಕ ಒಬ್ರಿಗೆ ಸಿಗ್ತದೆ. ಸೊ ಅದಕ್ಕಾಗಿ ಈ ಲೈಫ್ ಮೆಂಬರ್ಸ್ ಗಳಿಗೆ ಕೆಲವರು ಸಂಡೇ ಫೀಸ್ ಪ್ರೋಗ್ರಾಮಿಗೆ ಕರೀತಾರೆ. ಸೊ ಆ ಮೂಲಕ ಭುಂಕ್ತೆ ಪ್ರಿನ್ಸಿಪಲ್ ಅನ್ನು ಫಾಲೋ ಮಾಡ್ತಾರೆ. ಆಮೇಲೆ ಶ್ರೀಲಾ ಪ್ರಭುಪಾದರು ಸಂಡೇ ಲವ್ ಫೀಸ್ ಪ್ರೋಗ್ರಾಮ್ ಅನ್ನು ಭಕ್ತರಿಗಾಗಿ ಸಹ ಅವರು ಮಾಡಿದ್ರು. ಸೊ ಆಮೇಲೆ ಈ ಪ್ರಿನ್ಸಿಪಲ್ ಏನಿದೆ ಇದು ಸರಳವಾದ ಪ್ರಿನ್ಸಿಪಲ್, ಆದ್ರೆ ಈ ಒಂದು ತತ್ವವನ್ನು ಪಾಲನೆ ಮಾಡಿ ಭಕ್ತರ ಮಧ್ಯ ತುಂಬಾ ಒಂದು ಲವಿಂಗ್, ಪ್ರೀತಿಮಯವಾದ ಒಂದು ಎಕ್ಸ್ಚೇಂಜ್ ಅನ್ನು ಒಬ್ನು ಅನುಸರಿಸಬಹುದು. ಸೊ ಒಬ್ಬನು ಬೇರೆ ಭಕ್ತರನ್ನು ತನ್ನ ಮನೆಗೆ ಇನ್ವೈಟ್ ಮಾಡಬಹುದು. ಆಮೇಲೆ ಅವರಿಗೆ ಪ್ರಸಾದವನ್ನು ನೀಡಬಹುದು. ಆಮೇಲೆ ಮನೆಯಲ್ಲಿ ಕೀರ್ತನೆಯನ್ನು ಮಾಡಬಹುದು. ಇದು ಗೃಹಸ್ಥ ಆಶ್ರಮದ ಒಂದು ಧರ್ಮ. ಸೊ ಆವಾಗ ಅಥವಾ ಎಸ್ಪೆಷಲಿ ಶುದ್ಧ ಭಕ್ತರನ್ನು, ಸನ್ಯಾಸಿಗಳನ್ನು ತಮ್ಮ ಮನೆಗೆ, ಹಿರಿಯ ಭಕ್ತರನ್ನು ತಮ್ಮ ಮನೆಗೆ ಆಹ್ವಾನ ಮಾಡಿ ಹೌಸ್ ಪ್ರೋಗ್ರಾಮ್ಗಳನ್ನು ಇಟ್ಕೊಳ್ಳುವುದು. ಆಮೇಲೆ ಆಫರಿಂಗ್ ಪ್ರಸಾದವನ್ನು ಅವರಿಗೆ ನೀಡುವುದು. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ಪ್ರಿನ್ಸಿಪಲ್ಸ್. ಸೊ ಭುಂಕ್ತೆ ಭೋಜಯತೆ. ಸೊ ಸಂಡೇ ಲವ್ ಫೀಸ್ ಪ್ರೋಗ್ರಾಮ್ ಮತ್ತೆ ಇನ್ವೈಟಿಂಗ್ ಡಿವೋಟೀಸ್ ಎಟ್ ಹೋಮ್, ಇದನ್ನ ಭುಂಕ್ತೆ ಭೋಜಯತೆ, ಈ ಪ್ರಿನ್ಸಿಪಲ್ಸ್, ಈ ತತ್ವಗಳು ಈ ಮೂಲಕ ನಾವು ಅನುಸರಿಸಬಹುದು. ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಆಧ್ಯಾತ್ಮಿಕವಾದ ಫುಡ್. ಸೊ ಇದು ಕೃಷ್ಣನ ಕೃಪೆ. ಸೊ ಈ ಒಂದು ಕೃಪೆ, ಈ ಭಗವಂತನ ಕೃಪೆ ನಮ್ಗೆ ಸಿಕ್ಕಿದಾಗ ಒಬ್ಬನು ಭಕ್ತಿ ಸೇವೆಯಲ್ಲಿ ಮುಂದುವರಿಬಹುದು.
ನೆಕ್ಸ್ಟ್ ಸ್ಲೈಡ್. ಸೊ ಆದ್ರಿಂದ ಈ ವಿಷಯ ಈ ಪ್ರಸಾದ ಸೇವನೆ ಮಾಡ್ಬೇಕಾದ್ರೆ ತುಂಬಾ ಹಿಂದಿನ ಸ್ಲೈಡ್ ತುಂಬಾ ಇಂಪಾರ್ಟೆಂಟ್ ವಿಷಯವನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅದು ಏನು ಅಂದ್ರೆ, ನಾವು ಬೇರೆ ನಾನ್ ಡಿವೋಟೀಸ್ ಇವರು ಮಾಡಿದಂತಹ ಫುಡ್ ಅನ್ನು ಸ್ವೀಕಾರ ಮಾಡಬಾರ್ದು. ಅದಕ್ಕಾಗಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ, ವಿಷೈರ ಅನ್ನ ಖಾಯ್ಲೆ ಮಲಿನಾಮನ ಹೈಲೆ ನ ಹೇ ಕೃಷ್ಣೇರ ಸ್ಮರಣ. ಅಂದ್ರೆ ಯಾರು ಒಬ್ಬ ಅಭಕ್ತ ಮಾಡಿದಂತ ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ಅವನ ಮನಸ್ಸು ಏನಿದೆ ಅದು ಮಲಿನ ಆಗ್ತದೆ. ಆಮೇಲೆ ಯಾವಾಗ ಮನಸ್ಸು ಮಲಿನ ಆಗ್ತದೆ ಆವಾಗ ಕೃಷ್ಣನ ನೆನಪನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಮಾಯಾವಾದಿಗಳು ಮಾಡಿದಂತಹ ಅಥವಾ ತುಂಬಾ ಪಾಪಿ ಕರ್ಮಿಗಳು ಮಾಡಿದಂತಹ ಈ ಆಹಾರಗಳನ್ನು ಒಬ್ನು ಸ್ವೀಕಾರ ಮಾಡಬಾರ್ದು. ನೆಕ್ಸ್ಟ್ ಸ್ಲೈಡ್. ದಿಸ್ ಇಸ್ ಒನ್ ಆಫ್ ದ ಮೇನ್ ಪ್ರಿನ್ಸಿಪಲ್ಸ್ ಚೈತನ್ಯ ಚರಿತಾಮೃತದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಹೇಳ್ತಾರೆ. ಆಮೇಲೆ ಅಭಕ್ತರ ಸಂಘವನ್ನು ಸಂಪೂರ್ಣವಾಗಿ ವರ್ಜಿಸಬೇಕು. ಇದನ್ನು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದ್ರೆ ಇದನ್ನು ನಾವು ತುಂಬಾ ಡೀಟೇಲ್ ಆಗಿ ಹಿಂದೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಮೇನ್ ಇನ್ ಶಾರ್ಟ್ ಏನು ಹೇಳುವುದಾದ್ರೆ, ಜ್ಞಾನಿ ಕರ್ಮಿ ಯೋಗಿ ಇವರ ಸಂಘವನ್ನು ಸಂಪೂರ್ಣವಾಗಿ ಒಬ್ಬನು ತ್ಯಜಿಸ್ಬೇಕು. ಸೊ ಆಮೇಲೆ ನೆಕ್ಸ್ಟ್ ಸ್ಲೈಡ್. ಆಮೇಲೆ ಅವರು ಮಾಡಿದಂತಹ ಆಹಾರವನ್ನು ಸ್ವೀಕಾರ ಮಾಡಬಾರದು. ಅವರ ಜೊತೆ ಯಾವುದೇ ಈ ಲವಿಂಗ್ ಎಕ್ಸ್ಚೇಂಜ್ ಗಳನ್ನು ಒಬ್ನು ಇಟ್ಕೊಳ್ಬಾರ್ದು ಅಭಕ್ತರ ಜೊತೆ. ಸೊ ಈಗ ನೋಡೋಣ, ಈ 4ನೇ ಶ್ಲೋಕವನ್ನು ನಾವು ಅಭ್ಯಾಸ ಮಾಡುವುದರಿಂದ ಅಥವಾ ನಾವು ಪಾಲನೆ ಮಾಡುವುದರಿಂದ ನಮಗೆ ಯಾವ ಪ್ರಯೋಜನ ಇದೆ ಅಂತ. ಸೊ ನಾವು ಈಗ ನೋಡಿದ ಹಾಗೆ ಇದಕ್ಕೆ ಆಧ್ಯಾತ್ಮಿಕವಾದ ಒಂದು ಬೆನಿಫಿಟ್ ಇದೆ. ಸೊ ನಮ್ಮ ಜೀವನದ ಗುರಿ ಏನು? ಕೃಷ್ಣ ಪ್ರೇಮವನ್ನು ಪಡೆಯುವುದು, ಶುದ್ಧ ಭಕ್ತಿಯನ್ನು ಪಡೆಯುವುದು. ಸೊ ಇದು ನಮಗೆ 4 ಲವಿಂಗ್ ಎಕ್ಸ್ಚೇಂಜ್ ಅನ್ನು ನಾವು ಭಕ್ತರ ಮಧ್ಯೆ ಮಾಡುವುದರಿಂದ ನಮಗೆ ಈ ಕೃಷ್ಣ ಪ್ರೇಮವನ್ನು ಅವೇಕನ್ ಮಾಡ್ಲಿಕ್ಕೆ, ಡಾರ್ಮೆಂಟ್ ನಮ್ಮ ಸುಪ್ತವಾದ ಈ ಕೃಷ್ಣ ಪ್ರೇಮವನ್ನು ಜಾಗೃತಗೊಳಿಸ್ಲಿಕ್ಕೆ ಸಹಾಯ ಆಗ್ತದೆ. ಆಮೇಲೆ ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾರೆ, ರಿಲಿಜಿಯಸ್ ಸಿಸ್ಟಮ್, ಈ ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ರೀತಿಯ ರಿಲಿಜಿಯಸ್ ಸಿಸ್ಟಮ್ ಇರ್ತದೆ. ಒಬ್ನು ಚರ್ಚ್ಗೆ ಹೋಗ್ಬೋದು, ಅಥವಾ ಮಾಸ್ಕ್ಗೆ ಹೋಗ್ಬೋದು, ಟೆಂಪಲ್ಗೆ ಹೋಗ್ಬೋದು. ಅವನು ಸ್ಟಾರ್ಟಿಂಗ್ ಪ್ರಪ್ರಥಮ ಹಂತಗಳಲ್ಲಿ ಅವನು ದೇವಸ್ಥಾನಕ್ಕೆ ಬಂದು ಕೃಷ್ಣನಿಗೆ ಬರೇ ಒಂದು ನಮಸ್ಕಾರಗಳನ್ನು ಹಾಕಿ, ಅವನು ದಂಡವತ್ ಪ್ರಣಾಮ ಹಾಕಿ ಅವನು ಸುಮ್ಮನೆ ಹೋಗ್ತಾ ಇರಬಹುದು. ಆದ್ರೆ ಅವನು ಅಜ್ಞಾತ ಸುಕೃತಿಯನ್ನು ತೆಗೆದುಕೊಂಡು ಆಮೇಲೆ ಯಾವುದೋ ಒಂದು ಜನ್ಮದಲ್ಲಿ ಅವನು ಭಕ್ತಿ ಸೇವೆಗೆ ಬರಬಹುದು. ಸೊ ಆದ್ರೆ ಯಾವುದೇ ಒಂದು ರಿಲಿಜಿಯಸ್ ಸಿಸ್ಟಮ್ ಇದ್ದಾಗ ಅದು ಸ್ಲೋಲಿ ಅದನ್ನು ಕೃಷ್ಣ ಪ್ರೇಮದ ಹಂತಕ್ಕೆ ಬರುವ ತನಕ ಒಬ್ನು ಆ ಕೃಷ್ಣ ಪ್ರೇಮ ಪಡೆಯುವಂತಹ ಹಂತಕ್ಕೆ ಬಂದಾಗ ಅವನ ಎಕ್ಸಿಸ್ಟೆನ್ಸ್ ಏನಿದೆ ಅದು ಸಾರ್ಥಕ ಆಗ್ತದೆ. ಅದಕ್ಕಾಗಿ ಈ ಪರೋಧರ್ಮ ಅಂದ್ರೆ ಏನು? ಶ್ರೀಮದ್ ಭಾಗವತದಲ್ಲಿ ಹೇಳಿದಾಗೆ, ಸವೈ ಪುಂಸ ಪರೋಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಸೊ ಅಹೈತುಕಿ ಅಪ್ರತಿಹತ, ಅನ್ಇಂಟರಪ್ಟೆಡ್ ಅಂಡ್ ಅನ್ಮೋಟಿವೇಟೆಡ್. ಸೊ ಯಾವುದೇ ಒಂದು ಸ್ವಾರ್ಥ ಭಾವನೆ ಇಲ್ಲದೆ ನಿರಂತರವಾಗಿ ಒಬ್ಬನು ಈ ಅಧೋಕ್ಷಜ ಅಂದ್ರೆ ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಮಾಡಿದ್ರೆ ಅದು ಪರೋಧರ್ಮ, ಹೈಯೆಸ್ಟ್ ಧರ್ಮ. ಸೊ ಈ ರೀತಿ ಈ 4 ಪ್ರಿನ್ಸಿಪಲ್ಸ್, ಈ 4ನೇ ಶ್ಲೋಕದಲ್ಲಿ ಹೇಳಿರುವಂತಹ 6 ಪ್ರಿನ್ಸಿಪಲ್ಸ್ ಗಳನ್ನು ಒಬ್ಬನು ಪಾಲನೆ ಮಾಡಿ ಈ ಪರೋಧರ್ಮ ಕೃಷ್ಣ ಭಕ್ತಿಯನ್ನು ಒಬ್ಬನು ಕೃಷ್ಣನ ಕೃಪೆಯಿಂದ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನೆಕ್ಸ್ಟ್ ಏನು? ಪೀಸ್. ಒಬ್ಬನು ಒಂದು ಶಾಂತತೆಯನ್ನು, ಆಮೇಲೆ ಟ್ರಾಂಕ್ವಿಲಿಟಿ, ಮನಸ್ಸು ಅವನು ಸ್ಥಿತಪ್ರಜ್ಞನಾಗ್ತದೆ, ಸ್ಲೋಲಿ ಅವನು ಸ್ಥಿತಪ್ರಜ್ಞನಾಗ್ತಾನೆ. ಸೊ ಈ ರೀತಿಯ ಒಂದು ಬೆನಿಫಿಟ್ಸ್ ಗಳು, ಪ್ರಯೋಜನ ಈ
4ನೇ ಶ್ಲೋಕದಲ್ಲಿ ಹೇಳಿರುವ ಹಾಗೆ ಅಭ್ಯಾಸ ಮಾಡಿದ್ರೆ, ಪಾಲನೆ ಮಾಡಿದ್ರೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಸ್ಲೈಡ್. ಸೊ ನಾನು ಇದು ಆಲ್ರೆಡಿ ಹೇಳಿದ್ದೇನೆ. ಒಬ್ಬನು ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಮಾಯಾವಾದಿಗಳು ಮತ್ತೆ ಅಭಕ್ತರ ಅವರ ಕೈಯಿಂದ ಮಾಡಿದ್ದು ಸ್ವೀಕಾರ ಮಾಡಬಾರ್ದು. ಅದೇ ರೀತಿ ಓನ್ಲಿ ಅನ್ ಒಬ್ಬ ಅಡ್ವಾನ್ಸ್ಡ್ ಭಕ್ತ, ಹಿರಿಯ ಭಕ್ತ, ಅವನು ಮಾತ್ರ ಈ ದಾನಗಳನ್ನು ಮಾಯಾವಾದಿ ಅಥವಾ ನಾಸ್ತಿಕರ ಅವರಿಂದ ಪಡಿಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಸೊ ಇದರಲ್ಲಿ ಸ್ವಲ್ಪ ರಿಸ್ಕ್ ಇನ್ವಾಲ್ವ್ ಇದೆ. ಒಬ್ಬನು ತುಂಬಾ ಕ್ಲೋಸ್ ಆಗಿ ಮಾಯಾವಾದಿಗಳ ಜೊತೆ, ಅಭಕ್ತರ ಜೊತೆ, ನಾಸ್ತಿಕರ ಜೊತೆ, ಆಮೇಲೆ ಭಗವಂತನ ಬಗ್ಗೆ ತುಂಬಾ ಅಸೂಯೆಯನ್ನು ಹೊಂದಿರುವವರ ಬಗ್ಗೆ ಅವರ ಜೊತೆ ಅಸೋಸಿಯೇಟ್ ಸಂಘವನ್ನು ಮಾಡಿದ್ರೆ ಅವನ ಭಕ್ತಿ ಏನಿದೆ ಅದು ನಾಶವಾಗ್ತದೆ. ಅದಕ್ಕಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಸೊ ಯಾಕಂದ್ರೆ ಮಾಯಾವಾದಿ ಕೃಷ್ಣೇ ಅಪರಾಧಿ. ಸೊ ಅದರಿಂದ ಇವರ ಜೊತೆ ಸಂಘವನ್ನು ಮಾಡಬಾರ್ದು. ನೆಕ್ಸ್ಟ್ ಸ್ಲೈಡ್. ಸೊ ಸಮ್ಮರಿಯಲ್ಲಿ ಹೇಳುವುದಿದ್ರೆ, ಡಿವೋಟಿ ಈ ಭಕ್ತನಾದವನು ನಾವು ಶುದ್ಧವಾಗಿ ಕೃಷ್ಣನನ್ನು ಪ್ರೀತಿಸ್ಬೇಕು. ಆಮೇಲೆ ಬೇರೆ ಭಕ್ತರ ಜೊತೆ ನಾವು ಫ್ರೆಂಡ್ಶಿಪ್ ಗಳನ್ನು ಮಾಡ್ಬೇಕು, ಸ್ನೇಹತ್ವವನ್ನು ನಾವು ಬೆಳೆಸ್ಕೊಳ್ಬೇಕು. ಆಮೇಲೆ ಯಾರು ಭಗವಂತನ ಬಗ್ಗೆ ತುಂಬಾ ಜೆಲಸ್ ಮತ್ತೆ ಮಾತ್ಸರ್ಯ ಭಾವವನ್ನು ಹೊಂದಿದ್ದಾರೆ ಅಥವಾ ಆಸುರಿ ಪ್ರವೃತ್ತಿಯನ್ನು ಹೊಂದಿದ್ದಾರೆ, ಅವರನ್ನು ನಾವು ಆದಷ್ಟು ದೂರ ಇಡಬೇಕು ಮತ್ತೆ ಅವರನ್ನು ರಿಜೆಕ್ಟ್ ಮಾಡ್ಬೇಕು. ಆಮೇಲೆ 4ನೇ ಪ್ರಿನ್ಸಿಪಲ್ ಏನು, ಯಾರು ಸ್ವಲ್ಪ ಅಜ್ಞಾನದಲ್ಲಿದ್ದಾರೆ ಅವರಿಗೆ ಕರುಣಾಭಾವವನ್ನು ನಾವು ತೋರಿಸ್ಬೇಕು. ಈ 11ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಏನಿದೆ ಇದು ಈ ಪ್ರಿನ್ಸಿಪಲ್ ಅನ್ನು ಹೇಳ್ತದೆ. ಸೊ ಆದ್ರಿಂದ ಹಿರಿಯ ಭಕ್ತರು ನಮ್ಗೆ ಹೇಳ್ತಾರೆ ಏನು ಅಂದ್ರೆ, ರೆಸ್ಪೆಕ್ಟ್ ಆಲ್ ವೈಷ್ಣವಾಸ್. ಅಂದ್ರೆ ಎಲ್ಲಾ ವೈಷ್ಣವರನ್ನು ನಾವು ಅವರಿಗೆ ಗೌರವವನ್ನು ಕೊಡ್ಬೇಕು. ಆಮೇಲೆ ಅವರಿಗೆ ಆದಷ್ಟು ಮನಸ್ಸಿನಲ್ಲಿ ನಮಸ್ಕಾರ ಹಾಕುವುದು. ಆಮೇಲೆ ಅವರಿಗೆ ಯಾರಾದ್ರೂ ಹರೇ ಕೃಷ್ಣ ಅಂದ್ರೆ ತುಂಬಾ ಗೌರವ ಭಾವದಿಂದ ಹರೇ ಕೃಷ್ಣ ಹೇಳುವುದು. ಈ ರೀತಿ ಎಲ್ಲಾ ವೈಷ್ಣವರನ್ನು ಒಬ್ನು ಗೌರವಿಸ್ಬೇಕು. ಆಮೇಲೆ ಅಸೋಸಿಯೇಟ್ ವಿತ್ ಫ್ಯೂ. ನಾವೀಗ ಸಂಡೇ ಫೀಸ್ಟ್ ಪ್ರೋಗ್ರಾಮಿಗೆ ಅಥವಾ ಬೇರೆ ಭಕ್ತರ ಜೊತೆ ನಾವು ಹೋದಾಗ ಸಾವಿರಾರು ಭಕ್ತರು ಇರಬಹುದು, ಆದ್ರೆ ನಾವು ಕೆಲವರ ಜೊತೆ ಮಾತ್ರ ನಾವು ಸಂಘವನ್ನು ಮಾಡ್ತೇವೆ. ಸೊ ಅದಕ್ಕಾಗಿ 3 ಪ್ರಿನ್ಸಿಪಲ್ ಇದೆ. ಏನು ಅಂದ್ರೆ, ಒಬ್ಬನ ಸಮಮನಸ್ಸಿನವನ ಜೊತೆ, ಅಂದ್ರೆ ನಮ್ಮ ಈ ಮನಸ್ಸು ಏನಿದೆ ಬೇರೆಯವ್ರ ಜೊತೆ ಸಮಮನಸ್ಕ ಭಕ್ತರ ಜೊತೆ ಅವನು ಸಂಘವನ್ನು ಮಾಡ್ತಾನೆ. ಆಮೇಲೆ ಟೇಕ್ ಇನ್ಸ್ಟ್ರಕ್ಷನ್ ಫ್ರಮ್ 1 or 2. ಸೊ ಆದ್ರಿಂದ ಈ ಗುಹ್ಯಂ ಆಖ್ಯಾತಿ ಪ್ರಚ್ಯತಿ ಈ ಪ್ರಿನ್ಸಿಪಲ್ ಅನ್ನು ಫಾಲೋ ಮಾಡ್ಬೇಕಾದ್ರೆ ನಮ್ಮ ಈ ರಹಸ್ಯಮಯವಾದ ವಿಷಯಗಳನ್ನು ಎಲ್ಲಾ ಭಕ್ತರ ಜೊತೆ ಹೇಳುವುದಲ್ಲ. ಟೇಕ್ ಇನ್ಸ್ಟ್ರಕ್ಷನ್ ಫ್ರಮ್ ಓನ್ಲಿ 1 or 2. ಸೊ ಆದ್ರಿಂದ ಯಾವಾಗ್ಲೂ ಈ ಡೈರೆಕ್ಟ್ ಇನ್ಸ್ಟ್ರಕ್ಷನ್ಸ್ ಗಳು ಏನಿದೆ ಅದು ನಮ್ಗೆ ತುಂಬಾ ವಿಶ್ವಾಸವಿರುಳ್ಳಂತಹ ಭಕ್ತರ ಜೊತೆ ಮಾತ್ರ ನಾವು ತುಂಬಾ ರಹಸ್ಯಮಯವಾದ ವಿಷಯಗಳನ್ನು ಹೇಳಬೇಕಾಗ್ತದೆ. ನಾವು ಈ ಇನ್ಸ್ಪಿರೇಷನ್ಗಳನ್ನು ತುಂಬಾ ಭಕ್ತರಿಂದ ಪಡಿಬಹುದು. ವಿ ಕ್ಯಾನ್ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಮೆನಿ ಡಿವೋಟೀಸ್ ಬಟ್ ಟೇಕ್ ಇನ್ಸ್ಟ್ರಕ್ಷನ್ ಫ್ರಮ್ ಓನ್ಲಿ 1 or 2. ಸೊ ಅದರಿಂದ ಈ ವಿಷಯದಲ್ಲಿ ನಾವು ತುಂಬಾ ಜಾಗರೂಕರಾಗಿ ಇರಬೇಕು. ಯಾಕಂದ್ರೆ ನಾವು ಯಾವುದೋ ಒಂದು ರಹಸ್ಯಮಯವಾದ ವಿಷಯವನ್ನು ಯಾವುದೋ ಒಬ್ಬನಿಗೆ ಭಕ್ತನಿಗೆ ಹೇಳಿದ್ರೆ ಅವನು ಅದನ್ನು ಬೇರೆ ಎಲ್ಲಾ ಭಕ್ತರಿಗೆ ರೂಮರ್ ಸ್ಪ್ರೆಡಿಂಗ್ ಅಥವಾ ಅದನ್ನು ಈ ಎಲ್ಲಾ ಭಕ್ತರಿಗೆ ರಹಸ್ಯಮಯವಾದ ವಿಷಯವನ್ನು ಹೇಳಿದ್ರೆ ಅದು ಸರಿಯಾದ ವಿಷಯ ಅಲ್ಲ.
ಆದ್ರಿಂದ ಯಾವಾಗ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಏನಿದೆ, ಟ್ರಸ್ಟ್ ಬೇಸ್ಡ್ ಆನ್ ಟ್ರಸ್ಟ್ ಅಂಡ್ ರಿಲೇಶನ್ಶಿಪ್ಸ್, ನಮ್ಮಲ್ಲಿ ತುಂಬಾ ಒಂದು ಗಾಢವಾದ ಸಂಬಂಧವುಳ್ಳಂತಹ ಭಕ್ತರ ಜೊತೆ ಮತ್ತೆ ಯಾರು ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅವರ ಜೊತೆ ಫ್ರಮ್ ದೆಮ್ ವಿ ಕ್ಯಾನ್ ಟೇಕ್ ದ ಇನ್ಸ್ಟ್ರಕ್ಷನ್. ಸೊ ಈ ವಿಷಯದಲ್ಲಿ ಒಬ್ನು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು, ತುಂಬಾ ಜಾಗರೂಕತೆಯನ್ನು ವಹಿಸ್ಬೇಕು. ಸೊ ಅದರಿಂದ ಇನ್ ಸಮ್ಮರಿ ಏನು, ರೆಸ್ಪೆಕ್ಟ್ ಆಲ್ ವೈಷ್ಣವಾಸ್, ಅಸೋಸಿಯೇಟ್ ವಿತ್ ಫ್ಯೂ ಅಂಡ್ ಟೇಕ್ ಇನ್ಸ್ಟ್ರಕ್ಷನ್ ಫ್ರಮ್ ಒನ್ ಆರ್ ಟು. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್ ಗುಹ್ಯಂ ಆಖ್ಯಾತಿ ಪೃಚ್ಛತಿಯಲ್ಲಿ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಆದ್ರಿಂದ ವೈಷ್ಣವನಾದವನು ಏನು ಈ ಸಂಬಂಧವನ್ನು ಬೆಳೆಸ್ಬೇಕಾದ್ರೆ ಬಿ ಲೈಕ್ ಅ ಹನಿ ಬಿ ನಾಟ್ ಲೈಕ್ ಅ ಫ್ಲೈ. ಅಂದ್ರೆ ಹನಿ ಬಿ ಈ ಜೇನು ನೋಣ ಅಂತವಲ್ಲ, ಕರೆಕ್ಟ್ ಅಲ್ವಾ? ಈ ಜೇನ್ ನೋಣ ಅಂತೇವೆ, ಹನಿ ಬಿ. ಸೊ ಅದು ಯಾವಾಗ್ಲೂ ಈ ತುಂಬಾ ಒಂದು ಗಲೀಜು ಪ್ರದೇಶ ಇದ್ದು ಅಲ್ಲಿ ಒಂದು ಸುಗಂಧವಾದ ಒಂದು ಹೂವು ಇದ್ರೆ ಆ ಫುಲ್ ಗಲೀಜು ಪ್ರದೇಶವನ್ನು ನೆಗ್ಲೆಕ್ಟ್ ಮಾಡ್ತದೆ. ಆಮೇಲೆ ಆ ಹೂವು ಹತ್ರ ಹೋಗಿ ಅದರಲ್ಲಿರುವಂತಹ ನೆಕ್ಟರ್ ಅನ್ನೋದು ತೆಗೆದುಕೊಳ್ತದೆ. ಆದ್ರೆ ಅದೇ ಒಂದು ನೊಣ ಏನಿದೆ ಅದು ಈ ಸಾಮಾನ್ಯವಾದ ನೊಣ. ಸೊ ಆ ನೊಣ ಏನಿದೆ ಅದು ಒಂದು ಸುಂದರವಾದ ಉದ್ಯಾನವನ ಇರಬಹುದು, ಆದ್ರೆ ಅದರಲ್ಲಿ ಆ ಮೂಲೆಯಲ್ಲಿ ಒಂದು ಸ್ವಲ್ಪ ಮಲ ಇದ್ರೂ ಸಹ ಆ ಸುಂದರವಾದ ಉದ್ಯಾನವನವನ್ನು ಅದು ನೆಗ್ಲೆಕ್ಟ್ ಮಾಡ್ತದೆ, ಮತ್ತೆ ಆ ಮಲಕ್ಕೆ ಹೋಗಿ ಆ ಮಲವನ್ನು ಇರ್ತದೆ. ಸೊ ಜೇನು ಹುಳ ಮತ್ತೆ ನೊಣ ಇದರ ಡಿಫ್ರೆನ್ಸ್ ಅದೇ ತರ. ಆದ್ರೆ ವೈಷ್ಣವರು ಏನಿದ್ದಾರೆ ಬೇರೆಯವರಲ್ಲಿ ಫಾಲ್ಟ್ ಫೈಂಡಿಂಗ್ ಗಳನ್ನು ಅವರು ಮಾಡುವುದಿಲ್ಲ. ಸೊ ಬೇರೆಯವರಲ್ಲಿ ಉತ್ತಮವಾದ ಗುಣಗಳು ಏನಿದೆ, ಉತ್ತಮವಾದ ಕ್ವಾಲಿಟಿಗಳು ಏನಿದೆ ಅದನ್ನು ಅವರು ಸ್ವೀಕಾರ ಮಾಡಿ ಅದನ್ನು ತಮ್ಮ ಜೀವನದಲ್ಲಿ ಪಾಲನೆ ಮಾಡಲಿಕ್ಕೆ ಅವರು ಅನುಸರಿಸಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಆಮೇಲೆ ವೈಕುಂಠ ಮೆಂಟಾಲಿಟಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಸೊ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಜಡ್ಜ್ಮೆಂಟಲ್ ಆಗ್ಬಾರ್ದು ಬೇರೆಯವರ ಭಕ್ತರ ಬಗ್ಗೆ, ಅವನು ಹಾಗೆ ಇರಬಹುದು ಹೀಗೆ ಇರಬಹುದು. ಸೊ ಆ ರೀತಿ ಯಾವುದೇ ಒಂದು ಇದು ಸರ್ಕಮ್ಸ್ಟೆನ್ಸ್ ಏನೋ ಒಂದು ಪರಿಸ್ಥಿತಿಗೆ ಬಂದು ಒಬ್ನು ಆ ರೀತಿ ತಾತ್ಕಾಲಿಕವಾಗಿ ಆ ರೀತಿ ಬಿಹೇವ್ ಮಾಡ್ತಾ ಇರಬಹುದು. ಹಾಗಂತ ಅವನು ತುಂಬಾ ಕೆಟ್ಟವನು, ಆ ಭಕ್ತ ತುಂಬಾ ಕೆಟ್ಟವನು, ಆ ರೀತಿಯ ಒಂದು ಅಭಿಪ್ರಾಯವನ್ನು ಹೊಂದಿರಬಾರ್ದು. ಸೊ ಆಮೇಲೆ ಒಂದು ಸಿಚುವೇಶನ್ಸ್, ಯಾವಾಗ ಪರಿಸ್ಥಿತಿಯನ್ನು ಯಾವಾಗ್ಲೂ ನಾವು ಒಂದು ಪಾರ್ಟ್ ಮಾತ್ರ ನಾವು ನೋಡ್ಬಾರ್ದು. ಒಬ್ಬನು ಬಂದು ಅಥವಾ ಎರಡು ಭಕ್ತರ ಮಧ್ಯೆ ಏನೋ ಒಂದು ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗ್ತಾ ಇದ್ರೆ ಒಬ್ಬನು ಭಕ್ತನು ಬಂದು ಏನೋ ಒಂದು ಹೇಳಿದಾಗ ಆ ಇನ್ನೊಬ್ಬನ ಭಕ್ತನ ಆ ವಿಷಯ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳದೆ ಒಂದು ಕನ್ಕ್ಲೂಷನ್ಗೆ ನಾವು ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಆದ್ರಿಂದ ಹೋಲ್ ಸಿಚುವೇಶನ್ ಅನ್ನು ನಾವು ನೋಡಿ ಅರ್ಥ ಮಾಡ್ಕೊಂಡು ಇಬ್ಬರ ಕೃಷ್ಣ ಪ್ರಜ್ಞೆಯ ಪ್ರಗತಿಗೆ ಯಾವುದು ಅನುಕೂಲ ಅದರ ಪ್ರಕಾರ ಡಿಸಿಷನ್ಸ್ ಗಳನ್ನು ಒಬ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ ಆದ್ರಿಂದ ಈ ರೀತಿಯ ಒಂದು ಬೇರೆಯವರ ಒಳ್ಳೆ ಗುಣಗಳನ್ನು ನೋಡುವುದು, ಅವರನ್ನು ಗ್ಲೋರಿಫೈ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡುವುದು, ಈ ರೀತಿಯ ವಿಷಯಗಳನ್ನು ಮಾಡುವುದರಿಂದ ನಮ್ಮ ಭಕ್ತರ ನಡುವೆ ಸಂಬಂಧ ಏನಿದೆ ಇದು ತುಂಬಾ ಸ್ಟ್ರಾಂಗ್ ಮತ್ತೆ ಇದು ತುಂಬಾ ಸ್ವೀಟ್ ಮಧುರವಾದ ಸಂಬಂಧ ಬೆಳೀತದೆ. ಸೊ ಆದ್ರಿಂದ ಇಲ್ಲಿ ವೈಕುಂಠ ಮೆಂಟಾಲಿಟಿ ಇದನ್ನು ನಾವೊಬ್ನು ಬೆಳೆಸ್ಕೊಳ್ಬಹುದು. ಸೊ ಆದ್ರಿಂದ ಈ 6 ಪ್ರಿನ್ಸಿಪಲ್ಸ್ ಗಳು ಏನಿದೆ, ಸೊ ಇದು ನಮ್ಮ ಜೀವನದಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್, ಪ್ರಮುಖವಾದದ್ದು. ಆದ್ರಿಂದ ಈ 4ನೇ ಶ್ಲೋಕ ಸಹ ಇದು ವೆರಿ ವೆರಿ ಇಂಪಾರ್ಟೆಂಟ್ ಶ್ಲೋಕ. ಸೊ ಆದ್ರಿಂದ ಇದನ್ನು ನಮ್ಮ ಜೀವನದಲ್ಲಿ ಆದಷ್ಟು ಅಳವಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ನೆಕ್ಸ್ಟ್ ಸ್ಲೈಡ್. ಸೊ ಇನ್ನು ಆಕ್ಚುಲಿ ಮೋಸ್ಟ್ ಆಫ್ ದ ಪ್ರಿನ್ಸಿಪಲ್ಸ್ ಅನ್ನು ನಾನು ಹೇಳಿದ್ದೇನೆ, ಬಟ್ ಇದನ್ನ ಇನ್ನೊಂದು ಕ್ಲಾಸ್ ಮುಂದುವರ್ಸ್ಕೊಂಡು ಹೋಗೋಣ. ಯಾಕೆಂದ್ರೆ ಇದನ್ನು ಸ್ವಲ್ಪ ಡೀಪ್, ಈ ಶ್ಲೋಕ ತುಂಬಾ ಪ್ರಮುಖವಾದ್ರಿಂದ ಸ್ವಲ್ಪ ಡೀಪ್ ಆಗಿ ನೋಡೋಣ.
ಬಟ್ ಆಕ್ಚುಲಿ ಆಲ್ಮೋಸ್ಟ್ ಈ ಶ್ಲೋಕ ಮುಗ್ದಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಅಡಿಷನಲ್ ಪಾಯಿಂಟ್ಸ್ ಅನ್ನು ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸೊ ಈ 4ನೇ ಶ್ಲೋಕ ಮತ್ತೆ 5ನೇ ಶ್ಲೋಕಕ್ಕೆ ಇರುವ ಕನೆಕ್ಷನ್ ಏನು? ಈಗ ನಾವು ನೋಡಿದ್ವಿ ವೈಷ್ಣವರ ನಡುವೆ ತುಂಬಾ ಒಂದು ಈ ಕ್ಲೋಸ್ ಲವಿಂಗ್ ಪ್ರೀತಿಮಯವಾದ ಎಕ್ಸ್ಚೇಂಜಸ್ ಗಳು ಇರಬೇಕು, ಇದನ್ನು ಬೆಳೆಸ್ಕೊಳ್ಬೇಕು ಅಂತ ಈ 6 ಪ್ರಿನ್ಸಿಪಲ್ಸ್ ತತ್ವಗಳನ್ನು ನಾವು ನೋಡಿದ್ವಿ. ಆದ್ರೆ ಎಲ್ಲರೂ ಒಂದೇ ತರ ವೈಷ್ಣವರಾಗಿ ಇರುವುದಿಲ್ಲ. ಕೆಲವರು ಕನಿಷ್ಠ ಭಕ್ತರಾಗಿರ್ತಾರೆ, ಮಧ್ಯಮ ಭಕ್ತರಾಗಿರ್ತಾರೆ, ಉತ್ತಮ ಭಕ್ತರಾಗಿರ್ತಾರೆ. ಸೊ ಆ ವಿಷಯದಲ್ಲಿ ಮಂತ್ರ 5 ಶ್ಲೋಕ 5 ನಮಗೆ ವಿವರಿಸ್ತದೆ. ಸೊ ಇದು ಶ್ಲೋಕ 4 ಮತ್ತೆ 5ರ ಮಧ್ಯೆ ಇರುವಂತಹ ಒಂದು ಲಿಂಕ್. ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ 4th ಶ್ಲೋಕ ಮುಗಿತದೆ, ಅದರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಶ್ಲೋಕ 5 ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಸೊ ಲಿಂಕ್ ಅನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ವಲ್ಪ ಅಡಿಷನಲ್ ಪಾಯಿಂಟ್ಸ್ ಅನ್ನು ನಾವು ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ, ಕಮೆಂಟ್ಸ್ ಅಥವಾ ಏನಾದ್ರೂ ಕರೆಕ್ಷನ್ಸ್ ಏನಾದ್ರೂ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ದಯವಿಟ್ಟು ಕ್ಷಮಿಸಿ, ಕೆಲವೊಮ್ಮೆ ವರ್ಡ್ಸ್ ಗಳು ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ತಪ್ಪಾಗ್ಬೋದು. ಜೇನು ಹುಳ, ಜೇನು ನೊಣ ಸ್ವಲ್ಪ ಕನ್ಫ್ಯೂಸ್ ಆ ತರ ಇತ್ತು. ದಯವಿಟ್ಟು ಕ್ಷಮಿಸಿ, ಆ ತರ ವರ್ಡ್ಸ್ ಗಳು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ. ಹರೇ ಕೃಷ್ಣ. ಜೇನುಳ. ಜೇನುಹುಳ. ಸೊ ಏನಾದ್ರು ಪ್ರಶ್ನೆಗಳಿದ್ಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಲಾಸ್ಟ್ ಅಲ್ಲಿ ನೀವು ವೈಕುಂಠ ಇದು ಹೇಳಿದ್ರಲ್ಲ, ಅದು ಸ್ವಲ್ಪ ಎಕ್ಸ್ಪ್ಲೇನ್. ವೈಕುಂಠ ಮೆಂಟಾಲಿಟಿ ಅಂತನಾ? ನಿಮ್ದು ವಾಯ್ಸ್ ಕೇಳಿಸ್ತಾ ಇಲ್ಲ. ಅದ್ ಸ್ವಲ್ಪ ವಿವರಣೆ ಬೇಕಾ ಪ್ರಭುಜಿ? ಯಾವ್ದು ವೈಕುಂಠ ಮೆಂಟಾಲಿಟಿ ಅಂತ ಹೇಳಿದ ಮಾತಾಜಿ? ವೈಕುಂಠ ಮೆಂಟಾಲಿಟಿ ಅಂದ್ರೆ ಏನು? ವೈಕುಂಠ ಅಂದ್ರೆ ಏನು? ವೈಕುಂಠ ಈ ಭೌತಿಕ ಲೋಕದಲ್ಲಿ ನಾವು ಯಾವಾಗ್ಲೂ ನಾವು ಮಾಸ್ಟರ್ ಆಗ್ಲಿಕ್ಕೆ ನೋಡ್ತಾ ಇರ್ತೇವೆ. ಸೊ ಎಲ್ರೂ ನನ್ನ ಸೇವೆಯನ್ನು ಮಾಡ್ಬೇಕು. ಸೊ ನನ್ಗೆ ಜೈ ಜೈಕಾರ ಹಾಕ್ಬೇಕು. ಐ ಆಮ್ ದ ಮಾಸ್ಟರ್, ಐ ಆಮ್ ದ ಎಂಜಾಯರ್, ಐ ಆಮ್ ದ ಪ್ರೊಪ್ರೈಟರ್, ಐ ಆಮ್ ದ ಕಂಟ್ರೋಲರ್. ಈ ಒಂದು ಭಾವನೆ ಇರ್ತದೆ. ಆದ್ರೆ ವೈಕುಂಠ ಮೆಂಟಾಲಿಟಿ ಅಂದ್ರೆ ಏನು? ಐ ಆಮ್ ದ ಸರ್ವೆಂಟ್. ನಾನು ದಾಸ ಪ್ರವೃತ್ತಿ. ನಾನು ದಾಸ ಅಷ್ಟೇ ಅಲ್ಲ, ದಾಸಾನುದಾಸ. ಗೋಪಿ ಬತ್ತು ಪದ ಕಮಲಯೋರ್ ದಾಸಾನುದಾಸ. ಇದು ವೈಕುಂಠ ಮೆಂಟಾಲಿಟಿ. ಸೊ ಈಗ ದೀಕ್ಷೆ ಕೊಡ್ಬೇಕಾದ್ರೆ ಸೋ ಅಂಡ್ ಸೋ ದಾಸ ಅಂತ ಹೆಸರು ಕೊಡ್ತಾರೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವುದು? ಲಾಸ್ಟ್ ದಾಸ, ಆ ಹೆಸರು ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದ ಈ ಬಿಕಮಿಂಗ್ ಸರ್ವೆಂಟ್ ಆಫ್ ದ ಸರ್ವೆಂಟ್. ಸೊ ಸೇವಾ ಮನೋಭಾವ. ಸೊ ಇದನ್ನ ವೈಕುಂಠ ಮೆಂಟಾಲಿಟಿ ಅಂತ ಹೇಳ್ತಾರೆ. ಭೌತಿಕ ಇದು ಲೋಕದ ಮೆಂಟಾಲಿಟಿ ಏನು? ಭೋಗ ಪ್ರವೃತ್ತಿ. ಭೋಗವನ್ನು ಮಾಡ್ಬೇಕು. ಐ ಅಂಡ್ ಮೈನ್. ಇದು ಭೌತಿಕ ಲೋಕದ ಮೆಂಟಾಲಿಟಿ. ವೈಕುಂಠ ಲೋಕದ ಮೆಂಟಾಲಿಟಿ ಏನು? ಸೇವಾ ಪ್ರವೃತ್ತಿ, ಸೇವಾ ಭಾವ. ಓಕೆನಾ? ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಹರೇ ಕೃಷ್ಣ. ಸೊ ಹರೇ ಕೃಷ್ಣ ಪ್ರಭುಜಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ ಮಾತಾಜಿ? ಹರೇ ಕೃಷ್ಣ. ಓಕೆ ಪ್ರಭುಜಿ. ಹರೇ ಕೃಷ್ಣ. ಅನಿಲ್. ಹರೇ ಕೃಷ್ಣ ಪ್ರಭುಜಿ, ಹೇಳಿ. ಪ್ರಭುಜಿ, ಅಂದ್ರೆ ಸಾಮಾನ್ಯವಾದ ಪ್ರಶ್ನೆ. ಅಂದ್ರೆ ವೈಕುಂಠದಲ್ಲಿ ಇಲ್ಲಿ ಹೆಂಗ್ ಸಿಗುತ್ತೆ? ತರಕಾರಿ, ಹಣ್ಣುಗಳು ಅಲ್ಲೂ ಸಿಗುತ್ತಾ ವೈಕುಂಠದಲ್ಲಿ? ವೈಕುಂಠದಲ್ಲಿ ಕಲ್ಪವೃಕ್ಷ ಟ್ರೀಸ್ ಗಳು ಇರ್ತದೆ. ಇಲ್ಲಿ ಹಿಂದಿನ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಕೆಲವು ಮರಗಳಿದೆ ಅಲ್ಲಿ ವೈಕುಂಠ. ಸೊ ಆ ಕಲ್ಪವೃಕ್ಷ ಟ್ರೀಗಳು ನಾವು ಏನ್ ಕೇಳಿದ್ರು ಅದನ್ನು ಕೊಡ್ತೀವಿ. ಸೊ ಅಲ್ಲಿ ಬೇರೆನೆ ಸಿಸ್ಟಮ್. ಆಧ್ಯಾತ್ಮಿಕ ಲೋಕದಲ್ಲಿ
ಏನ್ ಕೇಳಿದ್ರು ಸಿಗ್ತದೆ. ನಮ್ಮ ಡಿಸೈರ್, ಆಧ್ಯಾತ್ಮಿಕ ಡಿಸೈರ್, ಇಚ್ಛೆಗಳು ಏನಿದೆ ಅದೆಲ್ಲ ಸಂಪೂರ್ಣವಾಗಿ ಕಲ್ಪವೃಕ್ಷ ಈ ಮರಗಳು ಏನಿರ್ತದೆ ಅದು ಪೂರೈಸ್ತದೆ. ಉದಾಹರಣೆಗೆ ನಾವು ತರಕಾರಿ ಯಾಕೆ, ನಾವು ಡೈರೆಕ್ಟ್ ನನ್ಗೀಗ ಒಂದು ಕೇಕ್ ತಿನ್ಬೇಕು, ಪಿಜ್ಜಾ ತಿನ್ಬೇಕು, ಸೊ ಆ ಕಲ್ಪವೃಕ್ಷ ಮರದ ಹತ್ರ ಹೋಗಿ ನನಗೆ ಪಿಜ್ಜಾ ಕೊಡು ಅಂದ್ರೆ ಅದು ಕೊಟ್ಬಿಟ್ಟು, ಸೊ ಮತ್ತೆ ಕುಕಿಂಗ್ ಏನು ಬೇಕಾಗಲ್ಲ. ಆಮೇಲೆ ಅಲ್ಲಿ ಕೂಡ ಮಲಮೂತ್ರ ಇದು ಆಗೋ ಸಾಧ್ಯತೆ ಇದೆ ಪ್ರಭುಜಿ ನಮಗೆ? ಇಲ್ಲ. ಯಾಕೆಂದ್ರೆ ಸ್ವರ್ಗಲೋಕದಲ್ಲೇ ಇಲ್ಲ ಮಲಮೂತ್ರ. ಸೊ ಸ್ವರ್ಗಲೋಕದಲ್ಲೇ ಇರುವಂತಹ ದೇಹಗಳಿಗೆ ಮಲಮೂತ್ರ ಇಲ್ಲ. ಸೊ ಆದ್ರೆ ಭಗವಂತನ ಅವತಾರಗಳು ಯಾವಾಗ ಧರೆಗೆ ಇಳಿದು ಬರ್ತದೆ ಆವಾಗ ಈ ಎಕ್ಸ್ಟರ್ನಲಿ ಬಾಹ್ಯವಾಗಿ ಆ ರೀತಿ ಅನ್ಸ್ಬೋದು. ಉದಾಹರಣೆಗೆ ಭಾಗವತದಲ್ಲಿ ಇದೆ ಕೆಲವು ಒಂದು, ಅಂದ್ರೆ ಮಲ ಏನಿದೆ ಫ್ರಾಗ್ರೆಂಟ್ ಆಗಿರ್ತದೆ, ಅದು ಆ ಕೆಲವು ಅವತಾರಗಳು ಏನಿದೆ. ಸೊ ಆ ರೀತಿ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಅಂದ್ರೆ ಸ್ವರ್ಗಲೋಕದಲ್ಲೇ ಇಲ್ಲ. ಅದರಿಂದ ಸ್ವರ್ಗಲೋಕದಲ್ಲೇ ನೇಚರ್ಸ್ ಕಾಲ್ ಅಟೆಂಡ್ ಆಗೋದಂತೂ ಇಲ್ಲ ಸ್ವರ್ಗಲೋಕದಲ್ಲಿರುವಂತಹ ದೇಹಗಳಿಗೆ. ಅಂದ್ರೆ ಸ್ವರ್ಗಲೋಕನ ಹೈಯರ್ ಪ್ಲಾನೆಟರಿ ಸಿಸ್ಟಮ್ಸ್, ಯಾವುದೋ ಹೈಯರ್ ಪ್ಲಾನೆಟರಿ ಸಿಸ್ಟಮ್ಸ್ ಇರುವಂತಹ ದೇಹಗಳಿಗೆ ಈ ನೇಚರ್ಸ್ ಕಾಲ್ ಅಟೆಂಡ್ ಆಗೋದಿಲ್ಲ. ಸೊ ಅದರಿಂದ ಆಧ್ಯಾತ್ಮಿಕ ಲೋಕದಲ್ಲಿ ಅದು ಇಲ್ಲ ಅಂತ ನನ್ನ ನಾಲೆಜ್ ಪ್ರಕಾರ. ಬಟ್ ಇದನ್ನ ಸಂಪೂರ್ಣವಾಗಿ ಕ್ಲಾರಿಫೈ ಮಾಡ್ಲಿಕ್ಕೆ ನಾನು ಹಿರಿಯ ಭಕ್ತರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು. ಓಕೆ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ನಥಿಂಗ್ ಪ್ರಭುಜಿ, ಹರೇ ಕೃಷ್ಣ. ಸೊ ಇದು ಮಲಮೂತ್ರ ಯಾತಕ್ಕಾಗಿ ಈ ದೇಹದಲ್ಲಿ ಇದೆ? ಸೊ ನಮ್ಮ ಪ್ರಜ್ಞೆ ಯಾವಾಗ ಕಲ್ಮಶ ಆಗಿರ್ತದೆ ಆವಾಗ ಕಲ್ಮಶವಾದ ದೇಹ ಸಿಗ್ತಾ ಇರ್ತದೆ, ಭೌತಿಕವಾದ ದೇಹ. ಸೊ ಯಾವಾಗ ಪ್ರಜ್ಞೆ ಶುದ್ಧವಾಗ್ತದೆ ಆಧ್ಯಾತ್ಮಿಕ ದೇಹ ಸಂಪೂರ್ಣ ಶುದ್ಧವಾದ ದೇಹ, ಪ್ಯೂರ್ ಬಾಡಿ. ಆಧ್ಯಾತ್ಮಿಕ ದೇಹ ಏನಿದೆ ಪ್ಯೂರ್ ಬಾಡಿ, ಅದು ಶುದ್ಧವಾದ ದೇಹ. ಸೊ ಯಾವುದು ದುರ್ಗಂಧ ಬೀರುವಂತಹ ಇದು ವಸ್ತುಗಳು ಆ ರೀತಿ ಯಾವುದೂ ಇಲ್ಲ. ಸೊ ಈ ದೇಹ, ನಮ್ಮ ಪ್ರಜ್ಞೆ ಕಲ್ಮಶವಾಗಿದ್ರಿಂದ ಈ ದೇಹದಲ್ಲಿ ಯಾವುದೇ ವಸ್ತುಗಳು ಇದ್ರೂ ಸಹ ಅದು ಜಾಸ್ತಿ ದುರ್ಗಂಧ ಮತ್ತೆ ಕಲ್ಮಶವಾದ ವಸ್ತುಗಳು, ಮಲ ಮೂತ್ರ, ರಕ್ತ, ಆಮೇಲೆ ವಾತ ಪಿತ್ತ, ಇದು ಏನಿದೆ ಕಫಗಳು. ಸೊ ಈ ರೀತಿ ದೇಹ ಸಿಕ್ಕಿದೆ ಯಾಕೆಂದ್ರೆ ನಮ್ಮ ಪ್ರಜ್ಞೆ ಈಗ ಶುದ್ಧವಾಗಿ ಇಲ್ಲ. ಸೊ ಯಾವಾಗ ಪ್ರಜ್ಞೆ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಆಗ್ತದೆ ಆವಾಗ ಆಧ್ಯಾತ್ಮಿಕ ದೇಹ ಸಂಪೂರ್ಣವಾಗಿ ಜಾಗೃತ ಆಗಿದೆ. ಸೊ ಆಧ್ಯಾತ್ಮಿಕ ದೇಹ ಏನಿದೆ ಸಂಪೂರ್ಣ ಶುದ್ಧವಾದ ದೇಹ. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಓಕೆ. ಸೊ ಹಾಗಿದ್ರೆ ಕ್ಲಾಸ್ ಅನ್ನು ಇಲ್ಲಿ ಮುಕ್ತಾಯಗೊಳಿಸೋಣ ವೈಷ್ಣವ ಪ್ರಣಾಮದೊಂದಿಗೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಂದ ಕಿ ಜೈ. ಶೀಲ ಪ್ರಭುಪಾದ್ ಕಿ ಜೈ. ಶೀಲ ಗುರುದೇವ್ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ.